ಮೂರು ನುಡಿಗಳ ವಿಚಾರ ಮುಗಿದಿದೆ. ನಾಲ್ಕನೇ ನುಡಿಯ ವಿಚಾರ. ಗುರುವಚನವೇ ಶ್ರುತಿ ಪರಮಾರ್ಥವು ಇದು ತಾನು, ಗುರುವಿಂದೆ ವೇದ್ಯವು ಎಲ್ಲವೂ ನೋಡೆ, ಗುರುವಾಕ್ಯವಿಲ್ಲದೆ ತ್ರಿಜಗದೊಳು ಏನೊಂದು ದೊರಕೊಳ್ಳದರಿಯದು ಎಂತಾರ್ಗೆಯು. ಏನಂತಾರೆ? ಮೈತ್ರಿಗೆ ಹೇಳ್ತಾ ಇದ್ದಾರೆ, ಸಂಬೋಧನ ಮಾಡಿಬಿಡ್ನಲ್ಲ ಈ ಮೈತ್ರೇಯಿ ಅಂತ. ಏನು ತಪ್ಪಿಲ್ಲ. ಗುರುವಚನವೇ ಶ್ರುತಿ. ಶ್ರುತಿಯ ಬಗ್ಗೆ ಮಾತಾಡ್ತಾ ಬಂದಿದ್ದೇವೆ ಸಾಕಷ್ಟು ಸಲ. ಶ್ರುತಿ ಅಂದರೆ ಉಪನಿಷತ್ತುಗಳು, ವೇದಗಳು, ಇವೆಲ್ಲವುಗಳನ್ನು ಶ್ರುತಿಗಳು ಅಂತ ಕರ್ಕೊಂಡು ಬಂದೆ. ಗುರುವಚನವೇ ಶ್ರುತಿ. ಸೂತ್ರಾರ್ಥವನ್ನು ನೋಡುವಾಗ ಸಾಕಷ್ಟು ವಿಸ್ತಾರ ಆಗಿದೆ. ಗುರುವಚನವೇ ಶ್ರುತಿ. ಯಾಕೆ ಗುರುವಚನವೇ ಶ್ರುತಿ ಅನ್ನುವುದು ಪರಮಾರ್ಥವಿದು ಯಥಾರ್ಥ ಅಂತಾರೆ. ಗುರುವಚನವನ್ನು ಶ್ರುತಿ ಅಂತ ಕರೆಯಲಿಕ್ಕೆ ಬರುವುದಿಲ್ಲ ಅಂತ ಯಾರಾದರೂ ಅಂದರೆ ಇಲ್ಲ, ಗುರುವಚನವು ಶ್ರುತಿ ಎಂಬುವುದು ಯಥಾರ್ಥವಾದದ್ದು. ಪ್ರತಿಜ್ಞೆ ಮಾಡ್ತಾರೆ, ಗುರುವಚನವು ಶ್ರುತಿ ಎಂದು ಕರೆಯಿಸಿಕೊಳ್ಳುವುದಕ್ಕೆ ಯೋಗ್ಯವಾದದ್ದು, ಅದರಲ್ಲಿ ಏನೂ ತಪ್ಪು ಇಲ್ಲ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಇದು ಪರಮಾರ್ಥವು, ಇದು ಯಥಾರ್ಥವು. ಗುರುವಿಂದೇ ತಾನು ಎಲ್ಲವೂ ವೇದ್ಯ. ನೀವು ವೇದಗಳನ್ನು ಓದ್ರಿ, ಉಪನಿಷತ್ತುಗಳನ್ನು ಓದ್ರಿ, ನಿಮಗೆ ಬಂದಿರುವ ಸಂಶಯಗಳನ್ನು ಪರಿಹಾರ ಮಾಡುವ ತಾಕತ್ತು ಗ್ರಂಥಗಳಲ್ಲಿ ಇಲ್ಲ. ಇಂದು ನಮ್ಮೆಲ್ಲರ ಎದುರಿಗೆ ಉಪನಿಷತ್ತುಗಳು ಪುಸ್ತಕ ರೂಪದಲ್ಲಿ, ವೇದಗಳು ಪುಸ್ತಕ ರೂಪದಲ್ಲಿ ಇವೆ. ನಿಜಗುಣ ಶಿವಯೋಗಿಗಳವರ ಕಾಲಕ್ಕೂ ಅವೆಲ್ಲ ಪುಸ್ತಕ ರೂಪದಲ್ಲಿ ಬಂದಾಗಿತ್ತು. ಇಲ್ಲೇ 15ನೇ ಅಥವಾ 16ನೇ ಶತಮಾನದ ಮಧ್ಯದಲ್ಲಿ ಇದ್ದವರು ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಸೃಷ್ಟಿಯ ಆದಿಯಲ್ಲಿ ವೇದಗಳು ತಯಾರಾಗ್ಯಾವ ಪರಮಾತ್ಮನ ಶ್ವಾಸೋಚ್ಛ್ವಾಸ ರೂಪದಿಂದ. ಹೀಗಿರುವಾಗ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕಾಲಕ್ಕೆ ಗ್ರಂಥ ರೂಪದಿಂದ ಹೊರಗೆ ಬಂದಿದ್ದವು ಅನ್ನುವುದಕ್ಕೆ ಯಾವ ಸಂಶಯ ಇಲ್ಲ. ಯಾಕೆ ಅವರ ಬರೆದಿಟ್ಟಾರ. ನಡುಗನ್ನಡದಲ್ಲಿ ನಾನು ಬರೆಯುತ್ತೇನೆ ಅಂತ ಅವರ ಬರೆದಿಟ್ಟಿದ್ದಾರೆ. ಹೀಗಿರುವುದರಿಂದ ನಮ್ಮ ನಿಮ್ಮೆಲ್ಲರ ಎದುರಿಗೆ ವೇದಗಳೇ ಆಗಲಿ, ಶ್ರುತಿಗಳೇ ಆಗಲಿ ಗುರುಮುಖದಿಂದ ಕೇಳಿ ನಾವೇನು ಮಾಡ್ತಾ ಇಲ್ಲ, ಪುಸ್ತಕಗಳನ್ನು ಓದ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಏನಂತಾರೆ, ಗುರುವಚನವೇ ಶ್ರುತಿ. ವೇದಗಳಲ್ಲಿ ಹೇಳಿದ್ದಾರೆ, ಆದರೆ ನಿಮ್ಮ ಸಂಶಯಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಗ್ರಂಥಗಳಿಗೆ ಇಲ್ಲ. ನಿಮ್ಮ ಸಂಶಯ ಪರಿಹಾರವನ್ನು ಮಾಡಬೇಕಾದರೆ ಅಲ್ಲಿ ಗುರುವೇ ಬೇಕು. ಗುರುಗಳು ಪ್ರಮಾಣಬದ್ಧವಾಗಿಯೇ ಹೇಳುತ್ತಾರೆ, ಅಪ್ರಮಾಣಬದ್ಧವಾಗಿ ಏನನ್ನೂ ಹೇಳುವುದಿಲ್ಲ. ಯಥಾರ್ಥವಾದ ಗುರುಗಳು, ಅದಕ್ಕೆ ಅವರನ್ನು ಸದ್ಗುರುಗಳು ಅಂತ ಕರೀತಾರೆ. ಯಥಾರ್ಥವಾದ ಶಾಸ್ತ್ರವನ್ನು ಸಚ್ಶಾಸ್ತ್ರ ಅಂತ ಕರೆದ್ದಾರೆ. ಸತ್ಶಾಸ್ತ್ರ, ಸಚ್ಶಾಸ್ತ್ರ. ಇಲ್ಲಿ ಸದ್ಗುರುಗಳು ಯಥಾರ್ಥವಾದದ್ದನ್ನು ಹೇಳುವವರಿಗೆ ಮಾತ್ರ ಸದ್ಗುರುಗಳು ಅಂತ ಕರಿಬೇಕು. ಇನ್ನು ಉಳಿದವರೆಲ್ಲ ಗುರುಗಳು. ಹೀಗಾಗಿ ಗುರುವಚನವೇ ಶ್ರುತಿ ಅನ್ನುವ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ. ಗುರುವಚನವೇ ಶ್ರುತಿ ಎಂಬುವುದು ಯಥಾರ್ಥ ಅಂತ ತಿಳಿಸುವುದಕ್ಕಾಗಿ ಇದು ಪರಮಾರ್ಥವು. ಗುರುವಿಂದೇ ಎಲ್ಲವೂ ತಾನೇ ವೇದ್ಯವು. ಗುರುಗಳಿಂದಲೇ ಎಲ್ಲವನ್ನು ತಿಳಿದುಕೊಳ್ಳಲಿಕ್ಕೆ ಬರುತ್ತದೆ, ಗ್ರಂಥಗಳಿಂದ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ನ ಮೇಧಯ ನ ಬಹುಣ ಶ್ರುತೇನ, ಇನ್ನೊಂದು ಉಪನಿಷದ್ ವಾಕ್ಯ ಮತ್ತೆ ಮತ್ತೆ ಬರ್ತಿರ್ತದೆ. ನ ಮೇಧಯ, ಭಾಳ ಮೇಧಾವಿ ಇದ್ದಾನಂದ್ರೂ ಆಗೋದಿಲ್ಲ. ಏನಾಗೋದಿಲ್ಲ, ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ನ ಬಹುಣ ಶ್ರುತೇನ, ಭಾಳ ದಿನಗಳಿಂದ ಕೇಳ್ತಾ ಬಂದಿದ್ದಾನ ಅಂದರೂ ಆಗೋದಿಲ್ಲ. ಶೃಣ್ವಂತಹ ಅಪಿ ಬಹವಃ ಯಂ ನ ವಿದ್ಯುಹು, ಇನ್ನೊಂದು ಉಪನಿಷತ್, ಕಠೋಪನಿಷತ್. ಶೃಣ್ವಂತಹ ಅಪಿ, ಕೇಳುತ್ತಿದ್ದರೂ ಕೂಡ, ಬಹವಃ, ಬಹಳ ಜನರು, ಯಂ ನ ವಿದ್ಯುಹು, ಯಾವ ಆತ್ಮತತ್ವವನ್ನು ತಿಳಿದಿಲ್ಲವೋ ಅದನ್ನು ನಿನಗೆ ನಾನು ಹೇಳುತ್ತೇನೆ ಅಂತ ಅನ್ವಯ. ಇಲ್ಲಿ ಗುರುಗಳ
ಆಶೀರ್ವಾದವೂ ಬೇಕು, ಇವನ ಯೋಗ್ಯತೆಯೂ ಬೇಕು. ಎರಡೂ ಇದ್ರೆ ಮಾತ್ರ ಆಗ್ತದೆ. ಅದಕ್ಕೆ ಅನುಭವ ಅಮೃತಕಾರ ಒಂದು ಮಾತು ಹೇಳ್ತಾರೆ ಭಾಳ ಸುಂದರವಾಗಿ. ಮಗನೇ ಬ್ರಹ್ಮವ ತಿಳಿಯಲಧಿಕಾರಿಗಳನರಿಯಲು ಬೇಕು ಮೊದಲಲಿ, ಬಗೆದು ಸುಕ್ಷೇತ್ರದಲ್ಲಿ ಬೀಜವ ಬಿತ್ತಿ ಫಲಬಹುದು. ನಗೆಯಲಾವು ಶರದ ಭೂಮಿಯೋಳ್ ಒಗೆಯಲದು ಫಲಕಾರಿಯವುದೇ, ಸ್ವಗಸದದು ಕೇಳನಧಿಕಾರಿಗೆ ಯೋಗ್ಯವಲ್ಲೆಂದ ಅಂತ ಒಂದು ಸುಂದರವಾದ ಪದ್ಯ ಬರುತ್ತೆ. ಏನು ದೃಷ್ಟಾಂತ ಕೊಟ್ಟಾರ ಅವರು. ಕಂಡವರಿಗೆಲ್ಲ ಬ್ರಹ್ಮಜ್ಞಾನ ಹೇಳಕ್ಕೆ ಹೋಗಬೇಡ, ಅದ್ರ ಬಗ್ಗೆ ಸಾಕಷ್ಟು ಬರ್ಕೊಂಡು ಬಂದಾರ ಅವರು. ಯಾರು ಹೇಳಬೇಕು ಯಾರು ಹೇಳಬಾರ್ದು ಅಂತ ಅನುಭವ ಅಮೃತ ಗ್ರಂಥದಲ್ಲಿ ಬರೆದುಕೊಂಡು ಬಂದಿದ್ದಾರೆ. ಬ್ರಹ್ಮವನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ಮೊದಲು ಆತನ ಅಧಿಕಾರವನ್ನು ಪರೀಕ್ಷೆ ಮಾಡಬೇಕು. ನನಗೆ ಬ್ರಹ್ಮೋಪದೇಶವನ್ನು ಮಾಡಿರಿ ಅಂತ ಯಾರಾದರೂ ಕೇಳಿದರೆ ಮೊದಲು ಅವನು ಪರೀಕ್ಷೆ ಮಾಡಬೇಕು. ನಚಿಕೇತನ ಕತೆ ನೆನಪಾಡ್ಕೊಂಡ್ಬಿಟ್ರೆ ಅಷ್ಟೇ. ಅವನು ಬ್ರಹ್ಮವಿದ್ಯೆ ಕೇಳಿದ, ಯೋಗ್ಯತೆ ಇಲ್ಲೋ ಅಂತ ಯಮಧರ್ಮ ಅವನ ಪರೀಕ್ಷೆಗೆ ಒಳಪಡಿಸಿದ. ಯಮಧರ್ಮನ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ನಚಿಕೇತ ಆಮೇಲೆ ಬ್ರಹ್ಮವಿದ್ಯೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ. ಇದು ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಭಾಗ. ಹಾಗೆ ಇಲ್ಲಿಯೂ ಕೂಡ ಗುರುಗಳು ಏನು ಮಾಡ್ತಾರೆ ಅಂತ ಕೇಳಿದರೆ ಶಿಷ್ಯನ ಯೋಗ್ಯತೆಯನ್ನು ನೋಡ್ತಾರೆ. ಇನ್ನೊಬ್ಬರು ಶಂಕರಾನಂದ ಗುರುಗಳಂತಿದ್ದಾರೆ, ಕೇಳಿದಾಗಲೇ ಹೇಳಬಾರದು ಬ್ರಹ್ಮಬೋಧೆಯ, ಕೇಳಿದಾಗಲೇ ಹೇಳಬೇಕು ಬ್ರಹ್ಮಬೋಧೆಯ. ಎರಡೂ ಅಂತಾರೆ ಅವರೇ. ಕೇಳಿದಾಗಲೇ ಹೇಳಬಾರದು ಬ್ರಹ್ಮಬೋಧೆ ಅಂದರೆ ಬ್ರಹ್ಮಜ್ಞಾನ, ಕೇಳಿದಾಗಲೇ ಹೇಳಬೇಕು ಬ್ರಹ್ಮಬೋಧೆಯ. ಯಾವನ ಅಂತಃಕರಣ ಶುದ್ಧ ಆಗೈತೆ ಇಲ್ಲೋ ಅಂತ ನೋಡು. ಶುದ್ಧಾಂತಕರಣೆಯಾದವ ಬಂದಂದ್ರೆ ಅವಾಗ ಹೇಳೇಬೇಡ. ಆಗ ಶುದ್ಧಾಂತಕರಣೆ ಅಲ್ಲದವ ಬಂದಂದ್ರೆ ಅವಾಗ ಸಾಧನೆಯನ್ನು ಹೇಳ. ಕೇಳಿದಾಗಲೇ ಹೇಳಬಾರದು ಬ್ರಹ್ಮ ವಿದ್ಯೆಯ ಅಥವಾ ಬ್ರಹ್ಮಬೋಧೆಯ ಅಂತ ಅನುಭವಿಗಳು ಹಾಡಿದ ಮಾತು ಉಪನಿಷತ್ತುಗಳಿಗೆ ಎಷ್ಟು ಸಮೀಪಿದಾವ ಅನ್ನೋದನ್ನು ನೋಡ್ರಿ. ಹಾಗೆ ನಿಜಗುಣ ಶಿವಯೋಗಿಗಳು ಬರೆದಿರುವಂತಹ ವಾಕ್ಯಗಳು ಶ್ರುತಿ ಸಮ್ಮತ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದಕ್ಕಾಗಿ ಗುರುವಚನವೇ ಶ್ರುತಿ, ಗುರುವಚನದಿಂದಲೇ ಎಲ್ಲವೂ ಪ್ರಾಪ್ತಿ ಆಗ್ತದಲ್ಲದೆ ನೀವೇ ಗ್ರಂಥಗಳನ್ನು ಅಧ್ಯಯನ ಮಾಡುವ ಮುಖಾಂತರ ಏನೂ ಪ್ರಾಪ್ತಿ ಆಗುವುದಿಲ್ಲ ಅನ್ನುವುದು ಕೂಡ ಇಲ್ಲಿ ಧ್ವನ್ಯಾರ್ಥ. ಗುರುವಚನವೇ ಶ್ರುತಿ ಪರಮಾರ್ಥವಿದು ತಾನು, ಗುರುವಿಂದೇ ಎಲ್ಲವೂ ವೇದ್ಯ. ನೋಡೇ ಒಂದು ಶಬ್ದ ಇದೆ ಮುಂದೆ, ವಿಚಾರ ಮಾಡಿ ನೋಡಲು ಎಲ್ಲವೂ ಗುರುವಿನಿಂದಲೇ ಪ್ರಾಪ್ತ ಆಗುವಂಥದ್ದು. ಆಚಾರ್ಯವಾನ್ ಪುರುಷೋ ವೇದ ಮತ್ತಿಲ್ಲಿ ಅನ್ವಯ ಆಗ್ತದೆ. ಗುರುವರನೊಲವಿಲ್ಲದವನು ಅನ್ನೋದು ಮುಂದಿವರ ಹೇಳ್ತಾರೆ. ಹೀಗಾಗಿ ಗುರುವಿನ ಶ್ರೀಮುಖದಿಂದ ಬರತಕ್ಕಂತಹ ವಾಕ್ಯಗಳು ಶ್ರುತಿಗಳು ಒಂದು ಕರೆಯುವುದರಲ್ಲಿ ಯಾವ ತಕರಾರು ಇಲ್ಲ ಅನ್ನುವುದು ಇದರ ಒಟ್ಟಭಿಪ್ರಾಯ. ಗುರುವಾಕ್ಯವಿಲ್ಲದೆ ತ್ರಿಜಗದೊಳು ಏನೊಂದು ದೊರಕೊಳ್ಳಲರಿಯದು ಎಂತಾರ್ಗೆಯು. ಅವ ಎಂಥ ಮೇಧಾವಿ ಇದಾನಂದರೂ ಕೂಡ ತ್ರಿಜಗದೊಳು ಮೂರು ಲೋಕದಲ್ಲಿ ಗುರು ವಾಕ್ಯವಿಲ್ಲದೆ ಏನೂ ದೊರಕೊಳ್ಳಲಾರದು ಅಂತ ಹೇಳಕ್ ಹೊಂಟಿದ್ದಾರೆ. ನೋಡೋಣ ಒಂದೊಂದು ಶಬ್ದಕ್ಕೆ ಅರ್ಥ ಜೋಡಿಸೋಣ. ಇಲ್ಲಿ ಕರ್ತೃಪದ ಎಂತಾರ್ಗೆಯು, ಯಾರಿಗಾದರೂ ಕೂಡ ಅಂತ, ಅಥವಾ ಚತುರ್ಥಿ ಭಕ್ತಿ ಇಟ್ಕೊಡ್ರಿ. ಯಾರಿಗಾದರೂ ಕೂಡ ಎಂತಾರ್ಗೆಯು, ಯಾರಿಗಾದರೂ ಕೂಡ ಚತುರ್ಥ ವಿಭಕ್ತಿ ಅಂತ ಇಲ್ಲಿ ಹೊಂದಿಸೋನು. ಯಾರಿಗಾದರೂ ಕೂಡ ತ್ರಿಜಗದೊಳು ಮೂರು ಲೋಕದಲ್ಲಿ ಗುರುವಾಕ್ಯವಿಲ್ಲದೆ, ಗುರುಗಳ ಉಪದೇಶವಿಲ್ಲದೆ, ಗುರುಗಳು ಹೇಳದೆ ಏನೊಂದು ಯಾವ ಪದಾರ್ಥವೂ ದೊರಕೊಳ್ಳಲರಿಯದು, ಪ್ರಾಪ್ತವಾಗಲಾರದು. ಅವರು ಪ್ರಾಪ್ತಿಯನ್ನು ಮಾಡಿಕೊಳ್ಳಲಾರರು. ಲೌಕಿಕವಾಗಿ ಆಗಲಿ, ವೈದಿಕವಾಗಿ ಆಗಲಿ, ಅಥವಾ ಪಾರಮಾರ್ಥಿಕವಾಗಿ ಆಗಲಿ. ಮೂರು ಭಾಗ. ಲೋಕದ ವ್ಯವಹಾರ ಲೌಕಿಕ. ಇನ್ನು ಕರ್ಮಕಾಂಡಿಗಳು, ಜ್ಯೋತಿಷ್ಠೋಮೇನ ಯಜೇತ, ಸ್ವರ್ಗಕ್ಕೆ ಹೋಗುವ ಇಚ್ಛೆಯುಳ್ಳವರು ಅಪೂರ್ವವನ್ನು ಸಂಪಾದನೆ ಮಾಡಬೇಕು. ಅನೇಕ ವಿಧವಾದ ಯಾಗಗಳನ್ನು ಹೇಳ್ತಾರೆ. ಯಾಗ ಮಾಡುವುದಕ್ಕೆ ಯಾರು ಅಧಿಕಾರಿಗಳು ಏನು ಎಲ್ಲ ಕರ್ಮಕಾಂಡದಲ್ಲಿ ವಿಸ್ತಾರವಾಗಿರುತ್ತದೆ. ಯಾಗ ಮಾಡುವುದರಲ್ಲಿ, ಯಜ್ಞ ಮಾಡುವುದರಲ್ಲಿ. ಇನ್ನು ಪರಮಾರ್ಥದಲ್ಲಿ ಏನಪ್ಪ ಅಂತ ಕೇಳಿದ್ರೆ ಸಾಧನ ಚತುಷ್ಟಯ
ಸಂಪದ್ಭರಿತನಾದವನೊಬ್ಬನೇ ಅಧಿಕಾರಿ. ಉಳಿದವರು ಕರ್ಮ ಮತ್ತು ಉಪಾಸನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಅಧಿಕಾರಿಗಳು. ಅದು ಚಿತ್ತಶುದ್ಧಿ ಆಗಬೇಕಾದರೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮತ್ತು ಉಪಾಸನೆ ಅವುಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಹಚ್ತಾರೆ ಗುರುಗಳು. ಯಾವನು ಈ ಜನ್ಮದಲ್ಲಿ ಆಗಲಿ ಹಿಂದಿನ ಜನ್ಮದಲ್ಲಿ ಆಗಲಿ ನಿಷ್ಕಾಮ ಕರ್ಮ ಉಪಾಸನೆಗಳನ್ನು ಯಥಾರ್ಥವಾಗಿ ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾನೆಯೋ ಅವನ ಅಂತಃಕರಣ ಶುದ್ಧವಾಗಿದೆ. ಅವನ ಗುರುಗಳು ಟಚ್ ಮಾಡಿ ನೋಡ್ತಾರೆ, ಅವನಿಗೆ ಗೊತ್ತಾಗ್ತದೆ, ಗುರುಗಳಿಗೆ ಇವನು ಶುದ್ಧಾಂತಕರಣಿಯಾಗಿದ್ದಾನೆ ಅಂತ ಗೊತ್ತಾಗ್ತದೆ. ಅವನಿಗೆ ಕೇಳಿದ ಕೂಡಲೇ ಬ್ರಹ್ಮವಿದ್ಯೆಯನ್ನು ಹೇಳ್ತಾರೆ. ಇನ್ನೊಬ್ಬನಲ್ಲ, ಅವ್ರಿಗೆ ಹೇಳಿದಾರೋ ಗುರುಗಳಂದ್ರೆ ನನಗೂ ಹೇಳ್ತಾರೋ ಅಂತ ಇನ್ನೊಬ್ಬಂದಾನ. ಅವನು ಟಚ್ ಮಾಡಿ ನೋಡಿದಾಗ ಸಹಜವಾಗಿ ಗೊತ್ತಾಗುತ್ತದೆ ಗುರುಗಳಿಗೆ. ಅದಕ್ಕೆಲ್ಲ ದೃಷ್ಟಾಂತ ಹೇಳಿ ಆಗೈತೆ. ಏನೂ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡುವುದನ್ನು ಹೇಳ್ತಾರೆ ಗುರುಗಳು. ದೃಷ್ಟಾಂತ ಕೊಟ್ಟು ಹೇಳಿದ್ದೇವೆ ಪೂರ್ವದಲ್ಲಿ, ಮತ್ತೊಂದು ನೆನಪಿಗೆ ಅಷ್ಟೇ. ಇಬ್ಬರು ಏಕಕಾಲಕ್ಕೆ ಬಂದ್ರಿ ಇವರು. ಏನು ಮಾಡಿದರು, ಆಗೆಲ್ಲ ಹಳೆ ಕಾಲ, ಸೇದು ಬಾವಿ ಇತ್ತು ಮಠದಾಗ. ಇಬ್ರಿಗೂ 2 ಕೊಡ ಕೊಟ್ಟರು. ಅಲ್ಲೊಂದು ಬ್ಯಾರಲ್ ಇಟ್ಟಿದ್ರು. ಬ್ಯಾರಲ್ ಅಂದ್ರೆ ಗೊತ್ತಾಗತ್ತಲ್ಲ, ಬ್ಯಾರಲ್ ಇಟ್ಟಿದ್ರು. ಇಬ್ಬರು ನೀರು ಎಳೆದು ತುಂಬಿಸ್ರಿ ಅದನ್ನ ಅಂದರು. ಇಬ್ಬರು ನೀರು ಎಳೆದ್ರು, ಹಾಕಿದ್ರು, ನೀರು ಎಳೆದ್ರು, ಹಾಕಿದ್ರು, ತುಂಬಲಿಲ್ಲ. ಅದು ತಳ ಇರಲಿಲ್ಲ ಅದಕ್ಕೆ. ಬಂದ ಏನು ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಜಗ್ ನೀರು ಹಾಕಿ ಏನು ನೋಡ್ತಾ ಇದ್ದೇವೆ, ಬ್ಯಾರಲ್ ತುಂಬವಲ್ದು, ನೀರು ಎಳೆದು ಹಾಕಂದ್ರು ಗುರುಗಳು. ಇವ್ರೇನು ಶಾನ್ಯಾರಿಲ್ಲ ಸರಿ ಅಂದ, ಅವ್ನು ಬಿಟ್ಟು ಹೋಗಿಬಿಟ್ಟು. ಹಬ್ಬ ಇನ್ನೂ ಬಂದ, ಗುರುಗಳು ಶಾನ್ಯಾರ ಇರಲಿ ದಡ್ಡರ ಇರಲಿ ನಮ್ಮ ಕರ್ತವ್ಯ ನಾವು ಮಾಡೋನು, ಹೋಗಬೇಡ ಅಂದ. ನನಗಾಗೋದಿಲ್ಲಪ್ಪ, ಇಂಥ ಗುರುಗಳು ಏನು ಹೇಳ್ತಾರೆ ನನ್ನ ಶಾಸ್ತ್ರ, ತಳ ಇಲ್ಲದ ಬ್ಯಾರಲ್ ಇಟ್ಟಿದ್ದಾರೆ, ಇಲ್ಲೇ ನೀರು ತುಂಬಿಸ್ರಿ ಅಂತಾರೆ ಅಂತ ಹೋಗೇ ಬಿಟ್ಟಂತ. ಗುರುವಿನ ವಾಕ್ಯದಲ್ಲಿ ಅವನಿಗೆ ಶ್ರದ್ಧೆ ಇರಲಿಲ್ಲ. ವಾದ ಆ ತೋಟಕ್ಕೆ ಹೋಗ್ತೈತೆ ನೀರು, ಆ ಬ್ಯಾರಲ್ದಾಗ ಹಾಕಿದ ನೀರು ತೋಟಕ್ಕೆ ಹೋಗ್ತೈತದ. ಮುಂದಿನ ವಿಚಾರ ಮಾಡಬೇಕಲ್ಲ, ಇವ ಬ್ಯಾರಲ್ ಒಂದ ನೋಡಿದ, ಇವನು ಶುದ್ಧಾಂತಕರಣಿ ಅಲ್ಲ ಅಂತ ಉದಾಹರಣೆ, ಮತ್ತೇನಿಲ್ಲ. ಇನ್ನೊಬ್ಬ ಶುದ್ಧಾಂತಕರಣಿ, ಫಲಾಪೇಕ್ಷೆ ಇಲ್ಲದೆ ನನ್ನ ಕರ್ತವ್ಯ ಮಾಡೋದಿದೆ, ಗುರುಗಳು ಹೇಳಿದ್ದಾರೆ ಮಾಡ್ತೇನೆ ಅಂದವ. ಆಯಿತು, ಸಾಯಂಕಾಲ ಆಯಿತು, ಮುಗಿಸ್ಕೊಂಡು ಬಂದ. ಯಾಕೋ ಒಬ್ಬ ಬಂತಿ, ಅವನು ಹೇಳಿದ ಹಿಂಗೆ ಅವ್ನು ಮಾತಾಡಿ ಹೋಗಿಬಿಟ್ಟ. ಆಯ್ತು ಬಿಡ, ಅವನ ಅಧಿಕಾರಿ ಇದ್ದಾನು, ಹೋಗಲಿ ಅಂದ್ರೆ ಗುರುಗಳು. ಬಾ ನನಗೆ ಶಾಸ್ತ್ರ ಹೇಳ್ತೇನಂದ್ರು. ಯಾಕಂತ ಕೇಳಿದರೆ ಅಲ್ಲಿ ಫಲಾಪೇಕ್ಷೆ ಇಲ್ಲ ಇವಾಗ. ಅದು ತುಂಬ್ಯಾರ ತುಂಬಲಿ, ಬಿಟ್ಟಾರೆ ಬಿಡಲಿ, ನೀರು ಎಳೆದು ಹಾಕಂದಾರೆ, ಎಳೆದು ಹಾಕೋದಟ್ಟ ನನ್ನ ಕರ್ತವ್ಯ. ಕೇಳಿದ್ರು ಗುರುಗಳು ಒಂದು ಮಾತು, ಅಲ್ಲೋ ಆ ಬ್ಯಾರಲ್ದಾಗ ನೀರನ್ನು ನಿಂತಿರಲಿಲ್ಲ, ಮತ್ತು ನಿನಗೇನು ಬೇಸರ ಆಗಲಿಲ್ಲ ಏನು? ಗುರುನಾಥ, ನಿಮ್ಮ ವಾಕ್ಯದಲ್ಲಿ ನನಗೆ ಶ್ರದ್ಧೆ ಇದೆ, ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡುವುದು ನನ್ನ ಕರ್ತವ್ಯ, ಆದುದರಿಂದ ನಾನು ಮಾಡಿದ್ದೇನೆ ಅಂತ ಬಾ ಶಾಸ್ತ್ರ ಹೇಳ್ತೇನೆ ಅಂದರು ಅಂತ ಸುಮ್ಮನೆ ದೃಷ್ಟಾಂತ ಮಾಡ್ತೇವೆ. ಇಲ್ಲಿ ಗುರುವಾಕ್ಯವಿಲ್ಲದೆ ಏನೊಂದು ದೊರೆಯಲರಿಯದು 3 ಲೋಕದಲ್ಲಿ. ಅಷ್ಟೇ ಅಲ್ಲ, ಎಂಥವರಿಗಾದರೂ ಕೂಡ ದೊರೆಯಲರಿಯದು. ಶುದ್ಧಾಂತಕರಣಿಯಾದವನಿಗೆ ಮಾತ್ರ ಆತ್ಮತತ್ವದ ಬೋಧೆಯನ್ನು ಗುರುಗಳು ಮಾಡುತ್ತಾರೆ ಅನ್ನುವುದನ್ನು ನೆನಪು ಮಾಡೋಣ. ಇಲ್ಲಿ ಗುರುವಚನವೇ ಶ್ರುತಿ ಎಂದು ಹೇಳುವುದಕ್ಕೆ ಯಾವ ತಕರಾರು ಇಲ್ಲ ಅಂತ ಮತ್ತೊಮ್ಮೆ ಅನ್ವಯ ಮಾಡೋಣ. ಯಾಕೆ? ಗುರುವಾಕ್ಯದಿಂದಲೇ ಎಲ್ಲವೂ ಪ್ರಾಪ್ತವಾಗುತ್ತದೆ. 3 ಹೇಳಿದ್ದು ನಾವೊಂದು. ಲೌಕಿಕ ವ್ಯವಹಾರದಲ್ಲಿ ಗುರುಗಳು ಬೇಕೋ ಬೇಡೋ? ಗುರುಗಳಿಲ್ಲ ಅಂದ್ರೆ ನಾವೆಲ್ಲರೂ ಏನು ಹಾಕಿದ್ದೀವಿ? ಮನೆಯ ಮೊದಲು ಪಾಠಶಾಲೆ, ಮನೆ ತಾಯಿಯೇ ಮೊದಲು ಗುರು. ನಮಗೆ ಮಾತಾಡೋಕೆ ಕಲಿಸ್ತಾವ್ರೆ ಯಾರು? ಶಾಲೆಗನ ಶಿಕ್ಷಕರೇನ? ತಾಯಿ ಮೊದಲು ಗುರು. ತಂದೆ 2ನೇ ಜಾಗಕ್ಕೆ ಬರ್ತಾನೆ, ಶಿಕ್ಷಕರು 3ನೇ ಜಾಗಕ್ಕೆ ಬರ್ತಾರೆ. ನಾವೆಲ್ಲ ಅಂದ್ರೆ ಸನ್ಯಾಸಿ ವರ್ಗದವ್ರು 4ನೇ ಜಾಗಕ್ಕೆ ಬರ್ತೇವೆ. 4ನೇ ಜಾಗಕ್ಕೆ ಬರೋ ಶಿಷ್ಯರ ಸಂಖ್ಯೆ ಭಾಳ ಕಡಿಮೆ. ಕಶ್ಚಿತ್ ಯಾವನೋ ಒಬ್ಬನು ಅಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಇರಲಿ, ಅಂತೂ ವ್ಯವಹಾರ ನಮಗೆ ಗೊತ್ತಾಗಬೇಕಾದ್ರೆ ಹಿಂದೆ ಗುರು ಇರಲಿಕ್ಕೆ ಬೇಕು. ಅದು ಲೌಕಿಕರಾಗಲಿ ವೈದಿಕರಾಗಲಿ ಪಾರಮಾರ್ಥಿಕ ಆದರೂ ಆಗಲಿ. ಲೌಕಿಕದಲ್ಲಿ ಗುರು ಬೇಕು. ಎದುರಿಗೆ ಕಾಣುವ ವಿಷಯಕವಾಗಿ ನೀವು ಸರಿಯಾಗಿ ತಿಳಿದುಕೊಳ್ಳದೆ ಯಾವುದಾದರೂ ಕಾರ್ಯದಲ್ಲಿ ತೊಡಗಿದರೆ ಅಲ್ಲಿ ಸರಿಯಾದ ಫಲ ಸಿಗುವುದಿಲ್ಲ. ಸರಿಯಾದ ಫಲ ಸಿಗಬೇಕಾದ್ರೆ ಹಿರಿಯರ ಮಾತುಗಳನ್ನು ಕೇಳಬೇಕು. ಹಿರಿಯರು ಅಂದರೆ
ಅನುಕರಣೆ ಮಾಡುವುದಕ್ಕೆ ಯೋಗ್ಯರಾದವರು. ಹಿರಿಯರು ಅಂದ್ಕೊಳ್ಳಿ ವಯಸ್ಸಿನಿಂದ ಹಿರಿಯರಲ್ಲ, ಅನುಕರಣೆ ಮಾಡಲಿಕ್ಕೆ ಯೋಗ್ಯರಾದವರ ಜೀವನವನ್ನು ನೋಡಿ ಕಲಿಬೇಕು. ಕೆಲವು ಕೇಳಿ ಕಲಿಯುವುದಾವು, ಕೆಲವು ನೋಡಿ ಕಲಿಯುವುದಾವು, ನೋಡಿ ಕಲಿಯಬೇಕು, ಕೆಲವು ಸ್ವಂತ ಬುದ್ಧಿಯಿಂದ ಕಲಿಯಬೇಕಾಗುತ್ತದೆ. ಇದು ಲೋಕದ ವ್ಯವಹಾರದಲ್ಲಿಯೂ ಕೂಡ ಗುರುಗಳ ಅವಶ್ಯಕತೆ ಇದೆ. ಅವಕ್ಕೆಲ್ಲ ಕತೆ ಹೇಳ್ತಾರೆ, ಆ ಕತೆ ಗೀತೆ ಬೇಡ, ಸುಮ್ಮನೆ ಟೈಮ್ ಹಾಳು ಮಾಡೋದು ಬೇಡ. ನಾವು ಅವಶ್ಯಕತೆ ಇದೆ ಅನ್ನೋದಷ್ಟ ನೆನಪು ಮಾಡಿಕೊಡ್ರಿ. ಗುರುಗಳ ಅವಶ್ಯಕತೆ ಇದೆ. ಇನ್ನು ವೈದಿಕ ಮಾರ್ಗ ಅಂತೂ ನಮಗೆ ಸರಿಯಾಗಿ ತಿಳಿದೇ ಇಲ್ಲ, ಅಲ್ಲಿ ಗುರುಗಳ ಅವಶ್ಯಕತೆ ಇದೆ. ಇನ್ನು ಪರಮಾರ್ಥದಲ್ಲಿ ಅಂತೂ ಅತ್ಯವಶ್ಯವಾಗಿ ಗುರುಗಳು ಬೇಕು. ಅದಕ್ಕಾಗಿ ಗುರುವಿನ ವಾಕ್ಯವಿಲ್ಲದೆ ಮೂರು ಲೋಕದಲ್ಲಿ ಎಂಥವರಿಗಾದರೂ ಏನೂ ದೊರೆಯಲಾದ್ದರಿಂದ ಗುರುವಾಕ್ಯವು ಶ್ರುತಿ ಎಂದು ಕರೆಯುವುದಕ್ಕೆ ಯಾವುದೇ ತಕರಾರ ಇಲ್ಲ ಅನ್ನುವುದು ಇದರ ಅಭಿಪ್ರಾಯ. ಒಟ್ಟು ಗುರುವಾಕ್ಯವಿಲ್ಲದೆ ತ್ರಿಜಗದಳು ಏನೊಂದು ದೊರಕೊಳ್ಳಲರಿಯದು ಎಂತಾರಿಕೆಯು. ಗುರುವಾಕ್ಯವಿಲ್ಲದೆ ಪರತತ್ವವು ಎಂತಪ್ಪ ಪುರುಷರಿಗೆ ಸಿದ್ಧಿಸದು. ಅದರಿಂದೆ ಗುರುಪಯೋಧರೆ ಕೇಳು ಪರಿಭಾವಿಸಿದೊಡೆ ಎಂತು ಗುರುವಚನವೇ ವೇದವೆನಿಪುದು. ಮೊದಲ ಶ್ರುತಿ ಅಂದರು, ಈಗ ವೇದ ಅಂತ ಕರೀತಾರೆ. ವೇದಜ್ಞಾನಿ ಎನ್ನುವ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ವೇದ. ವೇದ ಅಂದ್ರೆ ತಿಳಿಸಿಕೊಡುವುದು, ಮತ್ತೇನಿಲ್ಲ. ವೇದ, ಆ ವೇದಗಳಲ್ಲಿ ವಿಭಾಗ ಮಾಡಿದ್ದೀವಿ, 3 ಭಾಗ ಮಾಡಿದ್ದೀವಿ. ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತ 3 ಭಾಗ. 3 ಭಾಗ ಯಾಕೆ ಮಾಡಿದ್ದೀವಿ ಅನ್ನೋದು ಈಗಾಗಲೇ ಗೊತ್ತಾಯಿತು. ಚಿತ್ತಶುದ್ಧಿ ಆಗಬೇಕಾದರೆ ಕರ್ಮಾನುಷ್ಠಾನವೂ ಬೇಕು, ಉಪಾಸನಾನುಷ್ಠಾನವೂ ಬೇಕು. ಚಿತ್ತಶುದ್ಧಿ ಇಲ್ಲದೆ ಆತ್ಮತತ್ವದ ಬೋಧೆ ಅಂತಃಕರಣಕ್ಕೆ ಹತ್ತುವುದಿಲ್ಲ, ಅಂತಃಕರಣ ಹಿಡ್ಕೊಳ್ಳೋದಿಲ್ಲ ಅದನ್ನು. ಅದಕ್ಕಾಗಿ ಚಿತ್ತಶುದ್ಧಿಯ ಅವಶ್ಯಕತೆ ಇದೆ. ಪರಿಪಕ್ವ ಹೃದಯರಲ್ಲದ ಮಂದ ಮನುಜರ ಬರಿದೆ ಬೋಧಿಪೆನೆಂಬ ಭ್ರಮೆಯೇಕೆ ಮನುಜ ಅಂತ ಸರ್ಪಭೂಷಣರು ಕೂಡ ಒಂದು ಕಡೆ ಕೇಳಿದ್ದಾರೆ. ಪರಿಪಕ್ವ ಹೃದಯ ಅಂದರೆ ಶುದ್ಧ ಅಂತಃಕರಣೆ ಅಂತ ಅಭಿಪ್ರಾಯ. ಇಲ್ಲಿ ಗುರುವಚನಕ್ಕೆ ವೇದ ಅಂತಾರೆ. ಇದು ಕಿವಿಯಿಂದ ಕಿವಿಗೆ ಬಂದದ್ದಕ್ಕೆ ಶ್ರುತಿ ಏನ್ರಿ ತಪ್ಪಿಲ್ಲ, ವೇದ ಅನ್ನಕ್ಕೆ ಬರೋದಿಲ್ಲ ಅಂತ ಅವನು ಅಂದಂಗೆ ಕಾಣ್ತದ. ಅದಕ್ಕೆ ಇಲ್ಲಿ ವೇದ ಶಬ್ದ ಹಾಕ್ಯಾರ, ಮತ್ತೇನಿಲ್ಲ. ವೇದ ಶಬ್ದ ಹಾಕೋ ಕೆಲಸ ಇರಲಿಲ್ಲ. ಆದರೂ ವೇದ ಶಬ್ದ ಯಾಕೆ ಹಾಕಿರೋ, ಯಾವನಾದರೂ ಕೇಳಿರಬಹುದು. ಅದು ಅಲ್ಲಿಂದನೇ ಬರಬೇಕು, ಎಲ್ಲಿಂದ? ಪರಮಾತ್ಮನ ಮುಖದಿಂದನೇ ಬರಬೇಕು. ಅದಕ್ಕಷ್ಟ ವೇದ ಅನ್ನಬೇಕು. ಗುರುಗಳ ಮುಖದಿಂದ ಬಂದದ್ದಕ್ಕೆ ವೇದ ಅನ್ನಬಾರದು ಅಂತ ಯಾರಾದರೂ ಅಂದಿರಬಹುದು ಅಂತ ಊಹೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ವೇದ ಅನ್ನುವ ಶಬ್ದ ಇರೋಣದರಿಂದ ನೋಡ್ರಿ, ಒಂದೊಂದು ಶಬ್ದ ನೋಡೋಣ. ಎಂಥ ಅರ್ಗೆಯೂ ಆಯ್ತಾ. ಗುರು ವಾಕ್ಯವಿಲ್ಲದೆ ಮ್ಯಾಲಂತೂ ಇದು ಬಂದಿದೆ. ಪರತತ್ವವು ಇಲ್ಲಿ ಏನು ಮಾಡ್ತಾರೆ, ನೇರವಾಗಿ ಆತ್ಮತತ್ವದ ವಿಷಯಕ್ಕೆ ಬರ್ತಾರೆ. ಮೇಲಿನ ವಾಕ್ಯದಲ್ಲಿ 3 ಅನ್ವಯ ಮಾಡ್ತೀವಿ, ಲೌಕಿಕ, ವೈದಿಕ, ಪಾರಮಾರ್ಥಿಕ. ಅದು ಸಂಕ್ಷಿಪ್ತವಾಗಿ. ಈಗ ಕೇವಲ ಪರಮಾರ್ಥ ತತ್ವದ ಕಡೆಗೆ ತಿರುಗಿತು. ಬರೀತಾರೆ, ಗುರುವಾಕ್ಯವಿಲ್ಲದೆ ಪರತತ್ವವು, ಪರತತ್ವ ಅಂದ್ರೆ ಆತ್ಮತತ್ವವು, ಕೇಳಲಿಕ್ಕೆ ಅವನು ಬಂದಿದ್ದಾನೆಯೋ ಅವನ ಸ್ವರೂಪವೇ ಆಗಿರುವ ಆತ್ಮತತ್ವವು. ಅವನ ಸ್ವರೂಪಕ್ಕಿಂತ ಅದು ಬೇರೆ ಇಲ್ಲ. ಪರಂತು ಅವನಿಗೆ ಅದು ಗೊತ್ತಾಗಿಲ್ಲ, ತನ್ನ ಸ್ವರೂಪದ ಜ್ಞಾನ ಆಗಿಲ್ಲ. ಅದನ್ನು ತಿಳಿದುಕೊಳ್ಳುವುದಕ್ಕೆ ಬಂದಿದ್ದಾನೆ. ಇದಕ್ಕೆ ಪರತತ್ವ ಅಂತ ಕರಿತೇವೆ. ಪರತತ್ವದ ಬಗ್ಗೆ ಹೇಳಿ ಆಗೈತಿ, ತತ್ವ ಶಬ್ದದ ಬಗ್ಗೆ ಹೇಳಿ ಆಗೈತಿ, ಪರವಸ್ತು ಅಂತ ಅದನ್ನು ಹೇಳಿ ಆಗೈತಿ. ಸುಮ್ಮನೆ ಇಲ್ಲಿ ಅನ್ವಯ ಮಾಡಿಕೊಡ್ರಿ. ಆತ್ಮತತ್ವ ಅಖಂಡ ಚೈತನ್ಯ. ಇದರ ಒಟ್ಟು ಅಭಿಪ್ರಾಯ ಏನು ಅಂದ್ರೆ, ಅಖಂಡ ಚೈತನ್ಯವೇ ಪರತತ್ವ. ಈ ಪರತತ್ವವು ಏನಂತಾರೆ, ಗುರುವಾಕ್ಯವಿಲ್ಲದೆ ಪರತತ್ವವು ಎಂತಪ್ಪ ಪುರುಷರಿಗೆ ಸಿದ್ಧಿಸದು. ಮೇಲಿನ 2 ಬಿಟ್ಟಿವಿ, ಈಗ ವ್ಯಾವಹಾರಿಕ ಮತ್ತು ವೈದಿಕ ಬಿಟ್ಟಿವಿ, ಪರತತ್ವದ ವಿಚಾರಕ್ಕೆ ಬಂದೀವಿ. ಪರತತ್ವವು ಎಂತಪ್ಪ ಪುರುಷರಿಗೆ ಸಿದ್ಧಿಸದು. ಸಿದ್ಧಿಸೋದು ಅಂದರೆ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಹಂಗಂದ್ರೆ ತಮ್ಮ ಸ್ವರೂಪದ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಅಭಿಪ್ರಾಯ. ಸಿದ್ಧಿಸದು ಅಂದ್ರೆ ಮತ್ತು ಹೊಸದಾಗಿ ಉತ್ಪತ್ತಿ ಆಗ್ತದಂತ ಅಲ್ಲ, ತಮ್ಮ ಸ್ವರೂಪದ ಜ್ಞಾನ ಆಗುವುದಿಲ್ಲ ಅಂತ ಅರ್ಥ. ಸಿದ್ಧಿಸದು. ಅದರಿಂದೆ
ಗುರುಪಯೋಧರೆ ಇದರ ಬಗ್ಗೆ ಹಿಂದೆ ಹೇಳಿದ್ದೇನೆ. ಶಾಸ್ತ್ರಾರ್ಥವನ್ನು ಗ್ರಹಣ ಮಾಡುವಂತಹ ವಿಶಾಲವಾದ ಹೃದಯವುಳ್ಳವಳೇ, ಬುದ್ಧಿಶಕ್ತಿಯುಳ್ಳವಳೇ ಅಂತ ಅರ್ಥ ಮಾಡಿದ್ದೇವೆ ಹಿಂದೆ. ಕೇಳು, ಪರಿಭಾವಿಸಿದೊಡೆ, ಚೆನ್ನಾಗಿ ವಿಚಾರ ಮಾಡಿದೊಡೆ, ಇಂತು ಈಗ ಹೇಳಿದಂತೆ ಅಂದರೆ ಗುರುವಾಕ್ಯವಿಲ್ಲದೆ ಹೋದರೆ ಆತ್ಮತತ್ವಜ್ಞಾನವು ಎಂಥ ಮೇಧಾವಿಗೆ ಆದರೂ ಕೂಡ ಪ್ರಾಪ್ತವಾಗಲಾರದು. ಆದ್ದರಿಂದ ಗುರುವಚನವೇ ವೇದವೆನಿಪುದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ 4 ವೇದಗಳು. ಆ ವೇದಗಳಲ್ಲಿಯೇ 3 ಭಾಗ ಮಾಡಿದೀವಿ ಅಂತ ಹೇಳಿದೀವಿ ನಿಮಗೆ. ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತ. ಇವು ವೇದದ ಅಂತರ್ಗತವೇ. ಶ್ರುತಿಗಳು ಅಂದಾಗ ಲೋಕರೂಢಿಯಲ್ಲಿ ಏನಿದೆ ಅಂತ ಕೇಳಿದರೆ ಉಪನಿಷತ್ತುಗಳು ಅಂತ ಭಾವನೆ ಇದೆ. ಲೋಕರೂಢಿಯಲ್ಲಿ ಸಾಮಾನ್ಯವಾಗಿ ನಮ್ಮ ಕನ್ನಡ ಭಾಷೆಯ ಮುಖಾಂತರ ನಾವು ಯಾರು ಶಾಸ್ತ್ರವನ್ನು ಚಿಂತನೆ ಮಾಡುತ್ತಿದ್ದೇವೆಯೋ, ಕೇಳುತ್ತಿದ್ದೇವೆಯೋ, ಇಲ್ಲಿ ಶ್ರುತಿಗಳು ಅಂದ ಕೂಡಲೇ ನಾವು ನೇರವಾಗಿ ಉಪನಿಷತ್ತುಗಳ ಕಡೆ ಹೋಗಿಬಿಡ್ತೇವೆ. ಇನ್ನು ಸಂಸ್ಕೃತ ಅಧ್ಯಯನವನ್ನು ಮಾಡಿದವರು ಶ್ರುತಿಗಳು ಅಂದ ಕೂಡಲೇ ಅವರು ವೇದಗಳನ್ನು ತಗೊಳ್ತಾರೆ. ಋಗ್, ಯಜು, ಸಾಮ, ಅಥರ್ವ, ಆ ವೇದಗಳಲ್ಲೇ ಈ ಉಪನಿಷತ್ತುಗಳು ಬರುವುದರಿಂದ ಸಂಸ್ಕೃತ ಭಾಷಾ ಅಧ್ಯಯನ ಇದ್ದವರಿಗೆ ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಇದು ಯಾರ ಸಲುವಾಗಿ ಈ ಗ್ರಂಥವನ್ನು ನಿಜಗುಣ ಶಿವಯೋಗಿಗಳು ಬರೆದಿದ್ದಾರೆ ಅಂದರೆ, ಯಾರೂ ಸಂಸ್ಕೃತ ವಾಂಗ್ಮಯದಲ್ಲಿ ಪ್ರವೇಶ ಆಗಿಲ್ಲವೋ, ಅಂದರೆ ಗೀರ್ವಾಣ ಭಾಷೆಯನ್ನು ಅಧ್ಯಯನ ಮಾಡಿಲ್ಲವೋ ಅವರ ಸಲುವಾಗಿ ಗ್ರಂಥಗಳನ್ನು ಬರೆದಿದ್ದಾರೆ. ಅದಕ್ಕಾಗಿ ಶ್ರುತಿಗಳು ಅಂದ್ರೆ ವೇದ, ವೇದ ಅಂದರೆ ಶ್ರುತಿಗಳು, ಮತ್ತು ಇಲ್ಲಿ ವೇದ ಅಂತ ಯಾಕೆ ಬೇರ್ಪಡಿಸಿ ಬರೆದರು ಅಂತ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಅಥವಾ ಯಾವನೋ ಒಬ್ಬ ಮೊದಲೇ ಹೇಳಿದಂತೆ ಗುರುಗಳ ಶ್ರೀಮುಖದಿಂದ ಬಂದ ವಾಕ್ಯಗಳಿಗೆ ವೇದ ಅನ್ಲಿಕ್ಕೆ ಬರೋದಿಲ್ಲ ಅಂದಿರಬಹುದು ಅಂತೂ ಒಂದು ಇಲ್ಲಿ ಸಂಶಯ ಉತ್ಥಾಪನೆ ಮಾಡಿದ್ದೇವೆ. ಆ ಎಲ್ಲದರ ಪರಿಹಾರಕ್ಕಾಗಿ ಕನ್ನಡ ಭಾಷೆಯ ಮುಖಾಂತರ ಅಧ್ಯಯನ ಮಾಡುವವರಿಗೆ ಶ್ರುತಿಗಳು ಅಂದುಕೊಳ್ಳಿ ಉಪನಿಷತ್ತುಗಳು ಮುಂದೆ ಬರುತ್ತವೆ ಅಂತ ನೆನಪು ಮಾಡಿದ್ದೇನೆ. ಇಲ್ಲಿ ವೇದ ಅನ್ನುವ ಶಬ್ದ ಯಾಕೆ ಉಪಯೋಗ ಮಾಡಿದರು ಅಂದರೆ, ಗೀರ್ವಾಣ ಭಾಷೆಯ ಜ್ಞಾನವಿಲ್ಲದೆ ಇರುವ ಮುಮುಕ್ಷುಗಳಿಗೆ ವೇದ ಅನ್ನುವ ಶಬ್ದದ ಪರಿಚಯ ಆಗಲಿ. ವೇದ ಎಷ್ಟಿದಾವೆ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅನ್ನಬಾರ್ದು, ಅಥರ್ವ ವೇದ ಅನ್ನಬೇಕು. ಇದರ ಅಥರ್ವಣ ವೇದ ಅನ್ನಬೇಕು. ಅಥರ್ವ ಮೂಲ ಅಥರ್ವ ಇದೆ. ಅಥರ್ವ ಅನ್ನುವ ಋಷಿ ಹೇಳಿದ್ದರಿಂದ ಅಥರ್ವಣ ಅಂತ ಅಥರ್ವ ವೇದ. ಅಥರ್ವ ಅನ್ನುವ ಋಷಿ ಅದನ್ನು ಗುರುತಿಸಿದಾನೆ. ಆದ್ರೆ ಅಥರ್ವಣ ಅನ್ನಕ್ಕೆ ಬರ್ತದಲ್ಲದೆ ಅಥರ್ವಣ ಅನ್ನಕ್ಕೆ ಬರುವುದಿಲ್ಲ. ಇದು ವ್ಯಾಕರಣ ಶಾಸ್ತ್ರದ ರೀತ್ಯ. ಇದು ಅಧ್ಯಯನ ಮಾಡುವ ಕಾಲದಲ್ಲಿ ಚರ್ಚೆ ಆದಂತಹ ವಿಷಯಗಳಿವೆಲ್ಲ. ಮಹಾಬಲೇಶ್ವರ ಭಟ್ರು ಅಂತ ಇದ್ರು, ಇನ್ನೂ ಇರ್ಬೋದು ನಮ್ಮ ಈ ಕಡಿಮೆ. ಭಾಳ ಸರಳ ಸ್ವಭಾವದವರು, ಋಷಿಗಳಿದ್ದ ಹಾಗೆ. ನಾವು ವಿದ್ಯಾರ್ಥಿಗಳಾದರೂ ಕೂಡ ಒಂದು ವಯಸ್ಸು ಸಾಮ್ಯ ಇತ್ತು. ಭಾಳ ಪ್ರೀತಿಯಿಂದ ಜೊತೆ ಕರ್ಕೊಂಡು ಮಾತನಾಡ್ತಿದ್ರು ಅವರು. ನಾನು ಗುರು, ಇವರು ಶಿಷ್ಯ ಅನ್ನೋದಿಲ್ಲ ಅವರಿಗೆ. ಪಕ್ಕದಲ್ಲಿ ಕೂಡಿಸಿಕೊಂಡು ಚರ್ಚೆ ಮಾಡ್ತಿದ್ರು ಅವರು. ಅವಾಗ ಒಂದು ಪುಸ್ತಕದಲ್ಲಿ ಅಥರ್ವ ಅಂತ ಬಂದಿರ್ತದೆ. ಅವಾಗ ಅವ್ರು ಹೇಳಿರು, ನೋಡ್ರಿ ಸ್ವಾಮಿಗಳ, ಇಲ್ಲಿ ಅಥರ್ವ ಅಂತ ಆಗೋದಿಲ್ಲ. ಯಾಕಂದ್ರೆ ಅಥರ್ವ ಋಷಿಯಿಂದ ಬಂದದ್ದು ಈ ವೇದ. ಅಥರ್ವಣ ಅನ್ಬೇಕಲ್ಲದೆ ಅಥರ್ವಣ ಅನ್ನಬಾರದು ಅಂತ ಹೇಳಿದ್ದು ನೆನಪಿಗೆ ಬಂದಷ್ಟೇ, ಮತ್ತೇನಿಲ್ಲ. ಇದರಲ್ಲಿ ಕೂಡ ಕೃತಿಯಲ್ಲಿ ಅಸ್ಯ ಮಹತೋ ಭೂತಸ್ಯ ನಿಶ್ವೇಷಿತಮೇತದ್ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಹ್ಯಥರ್ವ ಅಂತ ಬರ್ತಾರೆ. ಹ್ಯಥರ್ವಣ ಅಂತ ಬರೋದಿಲ್ಲ, ಅಥರ್ವಣ ಅಂತ ಬರೋದಿಲ್ಲ. ಈ ಅಥರ್ವ ಹ್ಯಥರ್ವ ಅಂತ ಅಲ್ಲಿ ಸಂಧಿಯಾಗಿದೆ. ಹೀಗೆ ಮಾಡಿದಾಗ ಬಹಳಷ್ಟು ಜನರು ಅಥರ್ವಣ ಅಂತ ಬರ್ಕೊಂಡು ಬಂದಾರೆ, ಬಹಳಷ್ಟು ಜನರು. ಆದುದರಿಂದ ಅಥರ್ವಣ ವೇದ ಅನ್ನೋದು ತಪ್ಪು. ಅಥರ್ವ ವೇದ ಅನ್ನಬೇಕು, ಇಲ್ಲ ಅಥರ್ವಣ ವೇದ ಅನ್ನಬೇಕು. ಇದು ಒಮ್ಮೊಮ್ಮೆ ಬರ್ತಾವು, ನೆನಪಾಗಲಿ ಅಂತ ಸುಮ್ಮನೆ ಶಾಸ್ತ್ರಕ್ಕೆ. ಇಲ್ಲಿ ವೇದ ಅಂದ್ರೆ 4 ಬಂದವು ಅಂತ ಹೇಳಿ ಆಯಿತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಅಲ್ಲಿ ಉಪನಿಷತ್ತುಗಳು ಕೂಡ ಬಂದವು. ಆದರೆ ಯಾಕೆ ವೇದ ಅಂದರು ಅನ್ನೋದನ್ನು ಹೇಳಿದ್ನ. ಕನ್ನಡ ಭಾಷೆಯ ಮುಖಾಂತರ ಅಧ್ಯಯನ ಮಾಡುವ ಮುಮುಕ್ಷುಗಳ ಸಲುವಾಗಿ ಗ್ರಂಥಕಾರರು ಶ್ರುತಿ ಮತ್ತು ವೇದ ಅನ್ನುವ 2 ಶಬ್ದಗಳನ್ನು ಬಳಸಿಕೊಂಡಿದ್ದಾರೆ. ಮುಂದೆ ಹೋಗೋಣ.
ಎಷ್ಟನೇ ನುಡಿಯಪ್ಪ? 5ನೇದೇನ? ಗುರುವಾಕ್ಯವಿಲ್ಲದೆ ಆಯ್ತಲ್ಲ ಈ ನುಡಿ. ಗು ವೇದವೇನಿಪ್ಪುದು. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ ಆಗಮ, ಗುರುವಚನವೇ ಸಕಲಾರ್ಥ ಸಿದ್ಧಿಗಳ ಆಗು, ಗುರುವಚನವೇ ಮೋಕ್ಷ ಗತಿ ಹೇತು. ಇಲ್ಲಿ ಗುರುಗಳ ವಚನದ ಶ್ರೇಷ್ಠತೆಯನ್ನು ಹೇಳುವುದಕ್ಕಾಗಿ ಬಹಳಷ್ಟು ಕಡೆ ಗುರುವಚನವೇ ಗುರುವಚನವೇ ಅಂತ ಈ ಪದ್ಯದಲ್ಲಿ ಬಂದಿದೆ. ಈಗ ಶ್ರುತಿ ಆಯಿತು, ಗುರುವಚನ ವೇದ ಆಯಿತು, ಈಗ ಪುರಾಣ ಇತ್ಯಾದಿ ಇದಾವಲ್ಲ, ಇವನು ಕೂಡ ಹೇಳಬೇಕು ಅಂತ ಗ್ರಂಥಕಾರರು ಏನಂದಾರೆ ನೋಡ್ರಿ ಸುಂದರವಾಗಿ. ಗುರುವಚನವೇ ಶ್ರುತಿ ಹಿಂದೆ ಅನ್ವಯವಾಗಿ ಹೋಗೈತೆ, ಅದು ಮುಗಿತು. ಗುರುವಚನವೇ ಸ್ಮೃತಿ, ಇದು ಕೂಡ ಹಿಂದೆ ಅನ್ವಯವಾಗಿ ಹೋಗಿದೆ. ಈಗ ಗುರು ವಚನವೇ ಪುರಾಣ ಆಗಮ ಎರಡಿದಾವೆ ಇಲ್ಲಿ, ಪುರಾಣ ಆಗಮ. ಕಾಮಿಕಾದಿ 28 ಆಗಮಗಳು. ಪುರಾಣ 18 ಮಹಾಪುರಾಣಗಳಿದ್ದಾವೆ, 18 ಉಪಪುರಾಣಗಳಿದ್ದಾವೆ. 18 ಮಹಾಪುರಾಣಗಳು, 18 ಉಪಪುರಾಣಗಳು. ಆ ಪುರಾಣಗಳು ಅಂದ್ರೆ ಹಿಂದೆ ನಡೆದಿರುವಂತಹ ವಿಷಯಗಳನ್ನು ಹೇಳ್ತಕ್ಕಂಥದ್ದು, ಅಲ್ಲಲ್ಲಿ ವೈರಾಗ್ಯ ಬರುವುದಕ್ಕೆ ಕಾರಣವಾಗಿರುವಂತಹ ವಿಷಯಗಳು ಇರ್ತಾವೆ ಅದರಾಗ. ಆಮೇಲೆ ದೇವತಾದಿಗಳನ್ನು ಅರ್ಚಿಸುವಂತಹ ಭಾಗಗಳು ಕೂಡ ಇರ್ತಾವೆ ಅದರಾಗ. ಅವುಗಳನ್ನು ಯಾಕೆ ಹೇಳಿದರು ಅಂತ ಕೇಳಿದರೆ, ಪುರಾಣ ಮತ್ತು ಆಗಮ ಬಿಡೋನೀಗ, ಪುರಾಣ ಇತಿಹಾಸಾದಿಗಳ ಅಧ್ಯಯನ ಮಾಡೋಣದರಿಂದ ವೇದದ ಅರ್ಥ ಸುಲಭವಾಗಿ ತಿಳಿಯುತ್ತದೆ. ವೇದಗಳ ಅರ್ಥವು ಸುಲಭವಾಗಿ ತಿಳಿಯಬೇಕಾದರೆ ಪುರಾಣ ಇತಿಹಾಸಾದಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಬರ್ತಾರೆ. ಪುರಾಣ ಇತಿಹಾಸಾದಿಗಳ ಅಧ್ಯಯನ ಇಲ್ಲದೆ ಹೋದರೆ ವೇದಗಳಲ್ಲಿ ಬರುವ, ಉಪನಿಷತ್ತುಗಳಲ್ಲಿ ಬರುವ ಗೋಪ್ಯವಾದ ಅರ್ಥವನ್ನು ತಿಳಿಯುವುದಕ್ಕೆ ಆಗುವುದಿಲ್ಲ ಅಂತ. ಹಾಗಾದ್ರೆ ಅವನ್ಯಾರು ಬರೆದ್ರು ಅಂದ್ರೆ ಅವನು ಗುರುಗಳು ಬರೆದಾರೆ. ಅವುಗಳನ್ನು ಕೂಡ ಗುರುಗಳೇ ಬರೆದಾರೆ, ಬೇರೆ ಯಾರು ಬರೆದಿಲ್ಲ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವ ಒಂದು ವಾಕ್ಯ ಇದೆ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಅಧ್ಯಾತ್ಮ ರಂಗದಲ್ಲಿ ಇದೇನು ನಾವು ಚಿಂತನೆ ಮಾಡ್ತಾ ಇದ್ದೇವಲ್ಲ, ಶಾಸ್ತ್ರ ಚಿಂತನೆ, ಇದನ್ನು ಜಗತ್ತಂತಿಟ್ಟುಕೊಂಡು ವ್ಯಾಸ ಭಗವಂತನು ಹೇಳಿದ್ದನ್ನೇ ಎಲ್ಲರೂ ಹೇಳುತ್ತಿದ್ದಾರೆ. ವೇದಗಳ ರಾಶಿ ಏನಾಗಿತ್ತು ಅಂತ ಕೇಳಿದರೆ, ಅಲ್ಲಿ ಮಂತ್ರ ಇಲ್ಲೇ, ಇಲ್ಲಿ ಮಂತ್ರ ಅಲ್ಲೇ, ಹೀಗೆ ಕಲಸ ಮಲಸ ಆಗಿತ್ತು ವೇದಗಳು. ಅವುಗಳನ್ನು ವಿಭಾಗ ಮಾಡಿದ ಮಹಾನುಭಾವ ಕೃಷ್ಣ ದ್ವೈಪಾಯನ ಅಂತ ಅವ್ರ ಹೆಸರು. ವ್ಯಾಸ ಮಹರ್ಷಿಗಳ ಹೆಸರೇನೋ ಕೃಷ್ಣ ದ್ವೈಪಾಯನ ಅಂತ ಅವ್ರ ಹೆಸರು. ಅವ್ರು ಏನು ಮಾಡಿದರು, ವೇದಗಳನ್ನು ವಿಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ ವಿಭಾಗ ಮಾಡಿದರು. ವಿಭಾಗ ಮಾಡಿದ್ರಿಂದ ಅವರಿಗೆ ವೇದವ್ಯಾಸ ಅಂತ ಹೆಸರು ಬಂತು. ವೇದವ್ಯಾಸ ಅಂತ ಹೆಸರು ಬಂತು. ಮುಂದೆ ಆ ವೇದ ಬಿಟ್ಟರು, ಬರೀ ವ್ಯಾಸ ಮಹರ್ಷಿಗಳು ಅಂತ ತೆಗೆದುಕೊಂಡ್ರು. ಇಷ್ಟೇ ಅಲ್ಲ, ವ್ಯಾಸ ಮಹರ್ಷಿಗಳು ವಿಭಾಗ ಮಾಡಿದರು. ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಅಂತ ಅದನ್ನು ಕೂಡ ವಿಭಾಗ ಮಾಡಿದರು. ಇಲ್ಲಿ ಬರ್ತಕ್ಕಂತಹ ಮಂತ್ರಗಳು ಕರ್ಮಕಾಂಡದಲ್ಲಿ ಆಗಿರ್ಬೋದು, ಜ್ಞಾನಕಾಂಡದಲ್ಲಿ ಆಗಿರ್ಬೋದು, ಉಪಾಸನಾ ಕಾಂಡದಲ್ಲಿ ಆಗಿರ್ಬೋದು, ಇಲ್ಲಿ ಬರ್ತಕ್ಕಂತಹ ಮಂತ್ರಗಳನ್ನು ಸರಿಯಾಗಿ ವಿಂಗಡಿಸಿದ್ದರೂ ಕೂಡ ಅಲ್ಲಲ್ಲಿ ಏನು ಬರ್ತದೆ ಅಂತ ಕೇಳಿದರೆ, ಶಾಸ್ತ್ರದ ಭಾಗಕ್ಕೆ ಬಂದಾಗ, ಅಂದರೆ ಉಪನಿಷತ್ ಭಾಗಕ್ಕೆ ಬಂದಾಗ, ಶಾಸ್ತ್ರವನ್ನು ಹೇಳಬೇಕಾದ್ರೆ ಪ್ರಪಂಚ ಮುಂದಿಟ್ಕೊಂಡು ಹೇಳಬೇಕಾಗೈತೆ. ಅಧ್ಯಾರೋಪ ಅಪವಾದ. ಅಧ್ಯಾರೋಪ ಮಾಡಿಕೊಳ್ಳದೆ ಹೋದರೆ ಶಾಸ್ತ್ರ ಹೇಳಕ್ಕೆ ಬರೋದಿಲ್ಲ. ಅಧ್ಯಾರೋಪ ಮಾಡಿಕೊಂಡು ಅಂದ್ರೆ ಅಲ್ಲಿ ಜಗತ್ತಿನ ವಿಷಯ ಬರಲಿಕ್ಕೇ ಬೇಕು. ಅದು ಸತ್ಯವೋ ಮಿಥ್ಯವೋ ಅದು ಮುಂದಿನ ವಿಚಾರ, ಬರಲಿಕ್ಕೇ ಬೇಕು. ಇಂಥದ್ದನ್ನು ಹೇಳುವಾಗ ಮತ್ತು ನಾವು ದೃಷ್ಟಾಂತ ಕೊಡುವಾಗ ಜಗತ್ತಿಲ್ಲ ಅಂದ್ರೆ ದೃಷ್ಟಾಂತ ಕೊಡಕ್ಕೆ ಬರೋದಿಲ್ಲ. ಇದೆಲ್ಲವನ್ನು ಇಟ್ಕೊಂಡು ಏನು ಮಾಡಿದರು ಅಂತ ಕೇಳಿದರೆ, ಅಲ್ಲಿ ಕೆಲವು ಆತ್ಮವನ್ನೇ ಹೇಳುವಂಥ ಮಂತ್ರಗಳು, ಕೆಲವು ಪ್ರಪಂಚವನ್ನು ಹೇಳುವಂತಹ ಮಂತ್ರಗಳು ಕೂಡಿಕೊಂಡು ಕೂಡಿಕೊಂಡ ಮೇಲೆ ಅವುಗಳನ್ನು ಬೇರ್ಪಡಿಸಬೇಕಾಯಿತು.
ಮೊನ್ನೆ ಹೇಳಾಗಿದೆ, ದ್ವಾಸೋಪರ್ಣ ಸಯುಜ ಸಕಾಯ ಸಮಾನ ವೃಕ್ಷಂ ಪುರುಷಸ್ವ ಜಾತೆ ತಯೋರೇಕಃ ಪಿಪ್ಪಲಂ ಸ್ವಾದ್ವತ್ತಿ ಅನಸ್ನನ್ನನ್ಯೋ ವಿಚಾಕಶೀತಿ ಎನ್ನುವುದು ಒಂದು ಉಪನಿಷತ್ ಮಂತ್ರ. ಎರಡು ಪಕ್ಷಿಗಳು ಕೊಳ್ತಿದ್ದಾವೆ ಒಂದು ಗಿಡದಾಗ. ಒಂದು ಪಕ್ಷಿ ಹಣ್ಣು ತಿಂತಾ ಇದೆ, ಇನ್ನೊಂದು ಪಕ್ಷಿ ನೋಡ್ತಾ ಇದೆ. ಇದು ದೃಷ್ಟಾಂತ. ಶರೀರವೆಂಬ ವೃಕ್ಷದಲ್ಲಿ ಜೀವಾತ್ಮ ಪರಮಾತ್ಮ ಅನ್ನೋ ಎರಡು ಪಕ್ಷಿಗಳು ಕುಳಿತಿವೆ. ಜೀವಾತ್ಮನೆಂಬ ಪಕ್ಷಿಯು ಮಾಡಿದ ಕರ್ಮದ ಫಲವನ್ನು ತಿನ್ನುತ್ತಿದೆ. ಪರಮಾತ್ಮನೆಂಬ ಪಕ್ಷಿಯು ಸಾಕ್ಷಿಯಾಗಿ ನೋಡುತ್ತಿದೆ. ಯಾವಾಗ ಈ ಜೀವಾತ್ಮನೆಂಬ ಪಕ್ಷಿಯು ಪರಮಾತ್ಮನೆಂಬುವ ಪಕ್ಷಿಯನ್ನು ನೋಡಿ ಓ ಅದುವೇ ನನ್ನ ಸ್ವರೂಪ ಎಂದು ತಿಳಿದುಕೊಳ್ಳುತ್ತದೆಯೋ ಆಗ ಜೀವಾತ್ಮನು ಮುಕ್ತನಾಗುತ್ತಾನೆ ಅಂತ ಹೇಳುವ ಸಂದರ್ಭಕ್ಕೆ ಈ ಮಂತ್ರ ಬಂದಿದೆ. ಇದನ್ನು ದ್ವೈತಿಗಳು ಏನು ಮಾಡ್ತಾರೆ ನೋಡು, ಉಪನಿಷತ್ನಲ್ಲೇ ದ್ವಾಸೋಪರ್ಣ ಸಯುಜ ಸಕಾಯ ಅನ್ನೋ ಮಂತ್ರ ಬಂದಿದೆ. ಜೀವಾತ್ಮನೂ ಸತ್ಯ ಪರಮಾತ್ಮನೂ ಸತ್ಯ ಅಂತ ಅವ್ರು ಬಡ್ದಾಡ್ತಾರೆ. ಈ ಇತ್ಯಾದಿ ಮಂತ್ರಗಳಿಗೆ ಯಥಾರ್ಥವಾದ ಅರ್ಥವನ್ನು ಕೊಡುವುದಕ್ಕಾಗಿ ನ್ಯಾಯ ಪ್ರಸ್ಥಾನ ಬರೆದರು. ಬ್ರಹ್ಮಸೂತ್ರ ಅನ್ನುವ ಗ್ರಂಥವನ್ನು ಬರೆದರು. ಕೇವಲ 4 ಸೂತ್ರಗಳಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಶ್ಯಯತಃ ಶಾಸ್ತ್ರಯೋನಿತ್ವಾತ್ ತತ್ವ ಸಮನ್ವಯಾತ್. ಅಥಾತೋ ಬ್ರಹ್ಮ ಜಿಜ್ಞಾಸ ಒಂದನೇದ್ದು, ಆಮೇಲೆ ಜನ್ಮಾದ್ಯಶ್ಯಯತಃ ಅನ್ನೋ ಸೂತ್ರ ಎರಡನೇದ್ದು, ಶಾಸ್ತ್ರಯೋನಿತ್ವಾತ್ ಅನ್ನುವುದು ಮೂರನೇದ್ದು, ತತ್ವ ಸಮನ್ವಯಾತ್ ಅನ್ನುವುದು 4ನೇ ಸೂತ್ರ. 4 ಸೂತ್ರದಲ್ಲಿ ಅದ್ವೈತ ಸಿದ್ಧಾಂತದಲ್ಲಿ ಏನೇನು ಹೇಳಬೇಕೆಲ್ಲ ಹೇಳೋದು ಮುಗಿದು ಹೋಯಿತು. 4 ಸೂತ್ರ. ವ್ಯಾಸ ಭಗವಂತರಿಗೆ ಮತ್ತೆ ಚಿಂತನೆ ಬಂತು. ಹೇಳಿದ್ನಿ 4 ಸೂತ್ರದಲ್ಲಿ ಎಲ್ಲ ಮುಗಿಸಿದ್ನಿ, ಆದರೆ ಇದು ಕೇವಲ ಉತ್ತಮ ಜಿಜ್ಞಾಸುವಿಗೆ ಮಾತ್ರ ಗೊತ್ತಾಗ್ತದೆ. ಮಂದ ಮಧ್ಯಮ ಜಿಜ್ಞಾಸುಗಳು ಪಾಪ ನಾಶ ಆಗ್ತಾರಲ್ಲ ಅಂತ ಈ 4 ಸೂತ್ರಗಳ ಅರ್ಥವನ್ನು ತಿಳಿಯಪಡಿಸುವುದಕ್ಕಾಗಿ 551 ಸೂತ್ರ ಬರೋದು. ಇವು 4 ಕೂಡಿ 555 ಸೂತ್ರಗಳಿದಾವೆ ಒಟ್ಟು. ಯಾರು ಏನು ಹೇಳಿದರು, ಭಗವತ್ಪಾದರು ಅದಕ್ಕೆ ಭಾಷ್ಯ ಬರೆದರು ನ್ಯಾಯ ಪ್ರಸ್ಥಾನಕ್ಕೆ. ಗೀತೆಯನ್ನು ಕೂಡ ವ್ಯಾಸ ಮಹರ್ಷಿಯೇ ಹೇಳಿದವರು. ಮಹಾಭಾರತ ಗ್ರಂಥದಲ್ಲಿ ಭೀಷ್ಮ ಪರ್ವದಲ್ಲಿ ಬರುವಂಥದ್ದು. ಉಪನಿಷತ್ತಾಯಿತು, ಗೀತೆ ಆಯಿತು, ನ್ಯಾಯ ಪ್ರಸ್ಥಾನ ಆಯಿತು. ಇದನ್ನೆಲ್ಲ ಬರೆದವರು ಯಾರು ಅಂದರೆ ವ್ಯಾಸ ಮಹರ್ಷಿಗಳು. ಅದಕ್ಕಾಗಿ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವ. ನಾವು ಪರಮಾರ್ಥದಲ್ಲಿ ಯಾರ್ಯಾರು ಏನೇನು ಹೇಳಕ್ಕೆ ಬಂದೇವಲ್ಲ, ವ್ಯಾಸರು ಹೇಳಿದ್ದನ್ನೇ ಹೇಳಬೇಕು. ಅವರು ಪ್ರತಿಜ್ಞೆ ಮಾಡ್ತಾರೆ ಒಂದು ಕಡೆ ಮಹಾಭಾರತದಲ್ಲಿ. ಮಹಾಭಾರತ ಗ್ರಂಥ ಬರೆದರು, ಅದಕ್ಕೆ ಪಂಚಮ ವೇದ ಅಂತ ಕರೀತಾರೆ. ಮಹಾಭಾರತ ಗ್ರಂಥವನ್ನು ಪಂಚಮ ವೇದ ಅಲ್ಲ. ನ್ಯಾಯ ಪ್ರಸ್ಥಾನ ಬರೆದಾರ, ವೇದಗಳನ್ನು ವಿಭಾಗ ಮಾಡ್ಯಾರ, ಆದರೂ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಇನ್ನೂ ಮಧ್ಯಮ ಜಿಜ್ಞಾಸುಗಳು ಇನ್ನೂ ಉಳಿತಾರಲ್ಲ ಅಂತ ಇತಿಹಾಸ ಬರೆದ್ರು. ಮಹಾಭಾರತ ಅನ್ನೋದು ಇತಿಹಾಸ. ಅದನ್ನು ಪಂಚಮ ವೇದ ಅಂತ ಕರೆದಾರೆ. ಯದಿಹಾಸ್ತ್ರ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್. ಧರ್ಮೇಚ ಕಾಮೇಚ ಅರ್ಥೇಚ ಮೋಕ್ಷೇಚ ಭರ್ತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್. ಇದು ಅವರ ಶ್ಲೋಕ ಮಹಾಭಾರತದಲ್ಲಿ ಬರ್ತದೆ. ಪ್ರತಿಜ್ಞೆ ಮಾಡ್ತಾರೆ ಅವರು. ಧರ್ಮದ ಸಾಧನೆ, ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥ. ಈ 4 ಪುರುಷಾರ್ಥಗಳನ್ನು ಪಡೆಯುವುದಕ್ಕಾಗಿ ಲೌಕಿಕದಲ್ಲಿ ಹೇಳಬೇಕಾದದ್ದು ಏನಾದರೂ ಇದ್ದದ್ದೇ ಆದರೆ ಅದು ನನ್ನ ಗ್ರಂಥದಲ್ಲಿಯೇ ಇದೆ. ಇಲ್ಲಿ ಇಲ್ಲದ್ದು ಇನ್ನೊಂದು ಕಡೆ ಇಲ್ಲ. ಇಲ್ಲಿ ಇಲ್ಲದ್ದು ಇನ್ನೊಂದು ಕಡೆ ಇಲ್ಲ. ಯಾರಾದರೂ ಹೇಳ್ತೇವಂದ್ರೆ ಅದು ಇಲ್ಲವೇ ಇಲ್ಲ, ಎಲ್ಲವೂ ಇಲ್ಲೇ ಇದೆ. ಯದಿ ಹಾಸ್ತಿ ತತ್ ಅನ್ಯತ್ರ ಯತ್ ನ ಇಹ ಅಸ್ತಿ ತತ್ ಅನ್ಯತ್ರನ. ಇಲ್ಲಿ ಯಾವುದು ಇಲ್ಲವೋ ಅಲ್ಲಿ ಹೊರಗೆ ಎಲ್ಲಿ ಯಾವನಿಗೂ ಏನು ಹೇಳೋಕ್ಕಾಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ವ್ಯಾಸ ಭಗವಂತರು. ಅಂದ್ರೆ ಮ್ಯಾಲಿನಿಂದ ಕೆಳಗಿನವರೆಗೆ, ಕೆಳಗಿನಿಂದ ಮೇಲಿನವರೆಗೆ ಎಲ್ಲ ಅಡ್ಡಾಡಿದವರು ಅವರು. ಮಹಾಭಾರತವನ್ನು ಬರೆದಾರೆ. ಅದಕ್ಕೆ ಅವನ್ನೆಲ್ಲ ಓದಬೇಕು. ಅವು ಕೂಡ ಗುರುಮುಖದಿಂದ ಬಂದವು ಅಂತ ಹೇಳಕ್ಕೆ ಇದೆಲ್ಲ ವಿಸ್ತಾರ ಮತ್ತೇನಲ್ಲ. ಗುರುವಚನವೇ ಅಂತ ಹಿಂದೆ ಹೇಳಿದ್ದಾರೆ. ಮಹಾಭಾರತ ಗ್ರಂಥ ಅಂತೂ ರಾಮಾಯಣ ಮಹಾಭಾರತ ಮುಖ್ಯವಾಗಿ ಭಾರತೀಯರು ಓದಲೇಬೇಕು. ಓದಿದ್ರೇ ನಾವು ಸಾಧಕರಾಗ್ತೇವೆ. ಓದದೇ ಇದ್ದರೆ ಸಾಧಕರಾಗೋದಿಲ್ಲ. ಓದಲೇಬೇಕು.
ಅಲ್ಲಿ ಬಹಳಷ್ಟು ನೀತಿಗಳನ್ನು ತುಂಬ್ಯಾರ ನಮಗೆ, ಬಹಳಷ್ಟು ನೀತಿಗಳನ್ನು ತುಂಬ್ಯಾರ. ಆದುದರಿಂದ ನೀತಿಯಿಂದಲೇ ಅಂತಃಕರಣ ಶುದ್ಧ ಆಗ್ತದಲ್ಲದೆ ಇನ್ನೊಂದರಿಂದ ಅಂತಃಕರಣ ಶುದ್ಧ ಆಗೋದಿಲ್ಲ. ಇರಲಿ, ಪ್ರಕೃತದಲ್ಲಿ ಪುರಾಣ ಆಗಮ ಅಂತ ಬಂತು, ಅದರ ಸಲುವಾಗಿ ವ್ಯಾಸರೇ ಇದೆಲ್ಲವನ್ನು ಮಾಡಿದ್ದು. 18 ಮಹಾಪುರಾಣ ಬರೆದವರು ಅವರ, ಮಹಾಭಾರತ ಬರೆದವರು ಅವರ, ಉಪನಿಷತ್ತುಗಳು ವಿಂಗಡಿಸಿದವರು, ಪರಮಾತ್ಮನ ಶಿವಶ್ವಾಸ ರೂಪದಿಂದ ಬಂದವುಗಳನ್ನು ವೇದಗಳನ್ನು ವಿಂಗಡಿಸಿದವರು ಅವರ. ಈ ಸೂತ್ರಗಳಿಗೆ ಯಥಾರ್ಥವಾದ ಅರ್ಥವನ್ನು, ಮಂತ್ರಗಳಿಗೆ ಯಥಾರ್ಥವಾದ ಅರ್ಥವನ್ನು ತಿಳಿಸಿಕೊಡುವುದಕ್ಕಾಗಿ ಬ್ರಹ್ಮಸೂತ್ರ ಗ್ರಂಥ ಬರೆದವರು ಅವರ. ಅದಕ್ಕಾಗಿ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅನ್ನುವಂತಹ ವಾಕ್ಯ ಸಾರ್ವಕಾಲಿಕ ಸತ್ಯವಾದದ್ದು ಅಂತ ಹೇಳಿದರೆ ಏನು ತಪ್ಪಾಗಲಿಕ್ಕಿಲ್ಲ. ಪುರಾಣ ಅಂದ್ರೆ ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ. ಒಂದು ಶ್ಲೋಕ ಇದೆ. ಸರ್ಗ ಅಂದ್ರೆ ಸೃಷ್ಟಿ, ಜಗತ್ತಿನ ಸೃಷ್ಟಿ ಸರ್ಗ. ಪ್ರತಿಸರ್ಗ ಪ್ರಳಯ ಆದಮೇಲೆ ಮತ್ತೆ ಹುಟ್ಟೋದು ಪ್ರತಿಸರ್ಗ. ರಾಜಾನುಚರಿತಂ ಚೈವ, ಅಲ್ಲಿ ಯಾವ್ಯಾವ ಯುಗದಲ್ಲಿ ಯಾವ್ಯಾವ ರಾಜರು ಬಂದರು ಅವರ ಚರಿತ್ರೆ. ವಂಶೋ ಮನ್ವಂತರಾಣಿ ಚ, ಆ ರಾಜರ ವಂಶಗಳು, 14 ಜನ ಮನುಗಳು, ಇವರೆಲ್ಲರನ್ನೂ ಯಾವ ಗ್ರಂಥದಲ್ಲಿ ಹೇಳುತ್ತಾರೆಯೋ ಅದು ಪುರಾಣ. ಸರ್ಗಶ್ಚ ಪ್ರತಿಸರ್ಗಶ್ಚ ರಾಜಾನುಚರಿತಂ ಚೈವ ವಂಶೋ ಮನ್ವಂತರಾಣಿ ಚ ಪುರಾಣಂ ಇತಿ ಕಥ್ಯತೆ. ಒಂದು ಶ್ಲೋಕ ತಯಾರು ಮಾಡ್ತಾನೆ ಅಷ್ಟ, ಸುಮ್ಮನೆ ಹೆಚ್ಚು ಕಡಿಮೆ ಆಗಿರ್ಬೋದು. ಇದು ಪುರಾಣ. ಆ ರಾಜ ಮಹಾರಾಜರ ಚರಿತ್ರೆ ಮತ್ತು ಮನ್ವಂತರ ಅಂದ್ರೆ 14 ಜನ ಮನುಗಳು, ಮನ್ವಂತರಗಳಿದಾಗ ವೈವಸ್ವತ ಮನ್ವಂತರ ನಡೆದಿದೆ. ಇದೆಲ್ಲವನ್ನು ಓದುವುದರಿಂದ ಏನು ಲಾಭ ಆಗ್ತತಿ? ಬರೀ ಆತ್ಮವಿಷಯಕವಾಗಿ ಅಷ್ಟೇ ಓದೋನು ಅಂದ್ಗಿಂದಿರಿ. ಇದು ಕೂಡ ಬೇಕಾಗ್ತದಂತ ಮೊದಲೇ ಹೇಳಿದೆ ನಾ. ಎದುರಿಗೆ ಪ್ರಪಂಚ ಇಟ್ಟುಕೊಂಡಾಗಲೇ ಇದೆಲ್ಲ ಸರಿಯಾಗಿ ನಡೆಯುವಂಥದ್ದು ಅನ್ನುವಂಥ ಅಭಿಪ್ರಾಯ. ಮತ್ತು ಮರು ಮಹರ್ಷಿ ನೆನಪು ಮಾಡಿದ್ನೆಲ್ಲ, ನಾವೆಲ್ಲರೂ ಮಾನವರು. ಮನು ಮಹರ್ಷಿ ನಮ್ಮ ಪ್ರಥಮ ಪುರುಷ, ಮಾನವರಿಗೆ ಪ್ರಥಮ ಪುರುಷ. ಅದರ ಆಚೆಗೆ ಮಾನಸ ಸೃಷ್ಟಿ ಅಂತ ಹೇಳಿದ್ದೇನೆ, ಮನು ಮಹರ್ಷಿಯ ಈಚೆಗೆ ಮೈಥುನ ಸೃಷ್ಟಿ ಅಂತ ಹೇಳಿದ್ದೇನೆ ಮೊನ್ನೊಂದು ಸಂದರ್ಭದಲ್ಲಿ. ಅದಕ್ಕಾಗಿ ಇವೆಲ್ಲ ಬೇಕಾಗ್ತಾವಂತ ಅಭಿಪ್ರಾಯ, ಮತ್ತೇನಿಲ್ಲ. ಇವನ್ಯಾರು ಬರೆದ್ರು ಅಂದ್ರೆ ದಡ್ಡರು ಬರೆದಿಲ್ಲ, ವ್ಯಾಸ ಮಹರ್ಷಿಯೇ ಇವುಗಳನ್ನು ಬರೆದು ಕೊಟ್ಟಿದ್ದಾನೆ ಅಂತ ಮತ್ತೊಮ್ಮೆ ನೆನಪು ಮಾಡೋಣ. ಪುರಾಣ ಆಗಮ, ಕಾಮಿಕಾದಿ 28 ಆಗಮಗಳು ಅಂತ ಆಗಮಗಳನ್ನು ಒಪ್ಪಿಕೊಂಡಿದ್ದೇವೆ. ಅವು ಹೆಚ್ಚಾಗಿ ವೀರಶೈವ ಸಿದ್ಧಾಂತದಲ್ಲಿ ಬೆಳಕಿಗೆ ಬಂದಿವೆ. ಆಗಮಗಳು ಅನ್ನುವುದು ವೀರಶೈವ ಸಿದ್ಧಾಂತದಲ್ಲಿ. ಗುರುವಚನವೇ ಸಕಲಾರ್ಥ ಸಿದ್ಧಿಗಳಾಗು. ಗುರುವಚನದಿಂದಲೇ ಸಕಲ ಪದಾರ್ಥಗಳ ಜ್ಞಾನ ನಮಗಾಗ್ತದೆ. ಗುರುವಚನ ಇಲ್ಲದೆ ಹೋದರೆ ಯಾವ ಪದಾರ್ಥಗಳ ಜ್ಞಾನವೂ ನಮಗಾಗುವುದಿಲ್ಲ. ಪ್ರತಿಯೊಂದು ಪದಾರ್ಥದ ಸ್ವರೂಪವನ್ನು ತಿಳಿಸಿಕೊಡುವುದು ಗುರುಗಳ ಕರ್ತವ್ಯ. ಅವರೇ ತಿಳಿಸಿಕೊಡ್ತಾರೆ ಎಲ್ಲವನ್ನು. ಸಕಲಾರ್ಥ ಸಿದ್ಧಿಗಳ ಆಗು. ಗುರುವಚನವೇ ಮೋಕ್ಷ ಗತಿ ಹೇತು. ಮೋಕ್ಷ ಗತಿ ಹೇತು, ಮೋಕ್ಷವನ್ನು ಪಡೆದುಕೊಳ್ಳುವುದಕ್ಕೆ ಬೇಕಾಗಿರುವ ಜ್ಞಾನವನ್ನು ಹೇಳಿಕೊಡುವವರು ಗುರುಗಳು. ಮೋಕ್ಷ ಗತಿ ಹೇತು ಅಂದ್ರೆ ಕಾರಣ. ಜ್ಞಾನ ಆಗಬೇಕಾದ್ರೆ, ಯಾವ ಜ್ಞಾನ? ಆತ್ಮಜ್ಞಾನ ಆಗಬೇಕಾದ್ರೆ, ಆತ್ಮಜ್ಞಾನ ಆದ ಕೂಡಲೇ ಮೋಕ್ಷ, ಅಲ್ಲೇನ ಹೆಚ್ಚು ಕಡಿಮೆ ಇಲ್ಲ. ಅಲ್ಲಿ ಒಂದು ಕ್ಷಣ ವ್ಯತ್ಯಾಸ ಇದೆ ಅಷ್ಟೇ. ಪ್ರಥಮ ಕ್ಷಣದಲ್ಲಿ ಆತ್ಮಜ್ಞಾನ ಆಗ್ತದೆ ನಮಗೆ. ಆತ್ಮಜ್ಞಾನ ಆದ ದ್ವಿತೀಯ ಕ್ಷಣ ಉತ್ಪತ್ತಿ ಆಗುವಲ್ಲಿ ಸಂಧಿ ಅಂತಿದೆ. ರಾತ್ರಿ ಹೋಗಿ ಹಗಲು ಬರುವಲ್ಲಿ ಪ್ರಾತಃ ಸಂಧಿ, ಸಾಯಂ ಸಂಧಿ ಅಂತ ಕರ್ಕೊಂಡ್ಬಂದೆ. ಹಾಗೆ ಒಂದು ಉತ್ಪತ್ತಿಯಾಗಿ ಇನ್ನೊಂದು ಉತ್ಪತ್ತಿ ಆಗುವುದರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರ್ತದೆ. ಆದ್ರೆ ಸೂಕ್ಷ್ಮ ಭಾಳ ಇದೆ, ಅದು ಗೊತ್ತಾಗೋದಿಲ್ಲ. ಆ ಗ್ಯಾಪ ಭಾಳ ಸೂಕ್ಷ್ಮ ಇದೆ, ಗೊತ್ತಾಗೋದಿಲ್ಲ. ಇಲ್ಲಿ ಹಿತಾನಾಮಕ ನಾಡಿ ಅಂತ ಇದೆ ಅಂತ ಹೇಳಿದ್ದೇವೆ ಎಲ್ಲ ಆಗೈತೆ ಬಿಡ್ರಿ. ಆ ಹಿತಾನಾಮಕ ನಾಡಿ ಕೂದಲೆಲೆಯ ಗಾತ್ರ, ಒಂದು ಕೂದಲು ಎಷ್ಟಿದೆ, ಇಷ್ಟು ಸಣ್ಣ ಇದೆ.
ಈ ಜೀವಾತ್ಮ ನೇತ್ರದಲ್ಲಿದ್ದ ಜಾಗರದಲ್ಲಿ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ನಿದ್ರೆಗೆ ಹೋಗುವ ಪ್ರಸಂಗ ಈ ಹಿತಾನಾಮಕ ನಾಡಿ ದಾಟುವುದರೊಳಗಾಗಿ ಸ್ವಪ್ನ ಬಿದ್ದದ. ಸ್ವಪ್ನದಲ್ಲಿ ಅಮಿತ ಯುಗ ಮೆರ್ಪಂತೆ ಅಲ್ಲ, ಕೂದಲೆಳೆಯಷ್ಟು ನಾಡಿ ದಾಟುವುದರೊಳಗಾಗಿ ಸ್ವಪ್ನ ಬಿತ್ತಂದ್ರೆ ಅವ್ನಿಗೆ ಎಷ್ಟೋ ವರ್ಷ ಇದ್ದಂಗೆ ಆಗೈತೆ. ಸೂಕ್ಷ್ಮ ಕೇಳಾಕತ್ತೇನೆ, ಮತ್ತೇನಿಲ್ಲ. ಒಂದು ಕ್ಷಣ ಉತ್ಪತ್ತಿಯಾಗಿ ಮತ್ತೊಂದು ಕ್ಷಣ ಉತ್ಪತ್ತಿ ಆಗಬೇಕಾದ್ರೆ ಮಧ್ಯದಲ್ಲಿ ಗ್ಯಾಪ್ ಇರ್ತದೆ, ಅದು ನಮಗೆ ಕಾಣೋದಿಲ್ಲ ಅಂತ ಹೇಳೀನಿ. ಅದಕ್ಕೆ ನೈಯಾಯಿಕರು ಒಂದು ಭಾಳ ಚಂದ ದೃಷ್ಟಾಂತ ಕೊಟ್ಟಾರೆ. ಈ ವೀಳ್ಯದೆಲೆ ಅದು ಮೃದು ಇರ್ತದೆ, ಅದನ್ನು ತೊಗೊಂಡಿದ್ದಾರೆ, 100 ಎಲೆ ಜೋಡಿಸಿ ಇಟ್ಟಿದ್ದಾರೆ. ಅದ್ರ ಮ್ಯಾಗ ಒಂದು ಕೈಯಾಗ ಸೂಜಿ ಕೊಟ್ಟಾರೆ, ಹಿಂಗೆ ಪಟ್ನ ಬಡದ್ದಾರೆ. ಆ ಸೂಜಿ 100 ಎಲೆಯಾಗ ಒಂದೇ ಕ್ಷಣದಲ್ಲಿ ದಾಟಿದೆಯೋ ಅಥವಾ ಎಲ್ಲೋ? ಒಂದೇ ಕ್ಷಣದಲ್ಲಿ ದಾಟಿಲ್ಲ. ಒಂದನೇ ಎಲೆ ರಂಧ್ರ ಆದಮೇಲೆ ಎರಡನೇದ್ದು, ಎರಡನೇದಾದ್ಮೇಲೆ ಮೂರನೇದ್ದು, ಮೂರನೇದಾದ್ಮೇಲೆ ನಾಲ್ಕನೇದ್ದು, 100 ವಿಭಾಗ ಆಯಿತು. ಇಷ್ಟು ಮಾಡ್ರೊಳಗೆ ಕಾಣ್ತದಲ್ಲ ಇದೆ, ಇಷ್ಟು ಮಾಡೋದ್ರೊಳಗೆ 100 ವಿಭಾಗ ಆಯಿತು. ಸೂಕ್ಷ್ಮತೆ ಎಷ್ಟಿರ್ಬೋದು? ಪರಮಾತ್ಮನ ಸೃಷ್ಟಿ ಮೊನ್ನೆ ಹೇಳಿದ್ನಲ್ಲ, 72,72,10,201 ನಾಡಿಗಳು ಇವೆ. ಪ್ರಶ್ನೋಪನಿಷತ್ನಲ್ಲಿ ಬರ್ತದೆ. ಉಪನಿಷತ್ನಲ್ಲಿ ಬರೋದು ಹೇಳ್ಬೇಕು, ಮತ್ತೆಲ್ಲಿ ಏನು ಹೇಳಕ್ಕೆ ಬರೋದಿಲ್ಲ. ಎಷ್ಟ? 72 ಕೋಟಿ 72,10,201 ನಾಡಿ ಇವೆ. ಆ ಎಲ್ಲ ನಾಡಿಗಳಲ್ಲಿ ವ್ಯಾನವಾಯು ಸಂಚರಿಸುತ್ತದೆ. ಅಲ್ಲಿ ನಾವು ಎಷ್ಟು ಸೂಕ್ಷ್ಮ ಇರ್ಬೇಕು, ಅವು ಇದ್ರಾಗ ಎಷ್ಟು ತುಂಬೇಕಾರೆ 72 ಕೋಟಿ 72 ಲಕ್ಷ ನಾಡಿ ತುಂಬೇಕಾದ್ರೆ ಎಷ್ಟು ಸೂಕ್ಷ್ಮ ಇರ್ಬೇಕಾವ. ಹಾಗೆ ಈ ಕ್ಷಣದಲ್ಲಿ ಆತ್ಮಜ್ಞಾನ ಆಯಿತು. ಆತ್ಮಜ್ಞಾನ ಆದ ಕ್ಷಣದಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ, ಮರುಕ್ಷಣದಲ್ಲಿ ಆಗ್ತದೆ. ಎರಡರ ಮಧ್ಯದಲ್ಲಿ ಸಂಧಿ ಇದೆ ಅಂತ ಹೇಳಾಕಿದೆಯಲ್ಲ, ಅಷ್ಟೇ, ಮತ್ತೇನಿಲ್ಲ, ಗ್ಯಾಪ್ ಇದೆ. ಆ ಗ್ಯಾಪಿನಲ್ಲಿ ಸಂಶಯ ಬರೋಕೆ ಅವಕಾಶ ಇದೆ. ತತ್ವಂ ಪದಾರ್ಥ ಸಂಶೋಧನೆ ಮಾಡಬೇಕು. ತತ್ ಪದಾರ್ಥದ ಅರ್ಥವನ್ನು, ತ್ವಂ ಪದಾರ್ಥದ ಅರ್ಥವನ್ನು ಸಂಶೋಧನೆ ಮಾಡಬೇಕು. ಸಂಶಯ ಬರೋ ಗ್ಯಾಪ್ ಇದೆ ಅನ್ನೋದಕ್ಕೊಂದು ದೃಷ್ಟಾಂತ ಇದೆ, ಮತ್ತೇನಿಲ್ಲ. ಸಂಶಯ ಎಷ್ಟು ಲಘು ಬರ್ತದೆ, ನೀವು ವಿಚಾರ ಮಾಡ್ರಲ್ಲ. ಹೀಗೆಲ್ಲ ಶಾಸ್ತ್ರದ ಸೂಕ್ಷ್ಮತೆಯನ್ನು ಶಾಸ್ತ್ರಕಾರರು ಬರೆದಿಟ್ಟಿದ್ದಾರೆ ಅಂತ ನೀವು ಮಾತಾಡೋದು. ಸೂಕ್ಷ್ಮತೆ ಇದೆ, ಅಥವಾ ತತ್ಪದಾರ್ಥ ಸಂಶೋಧನೆ ಆಗಬೇಕು, ತ್ವಂ ಪದಾರ್ಥ ಸಂಶೋಧನೆ ಆಗಬೇಕು. ಮೊದಲು ಆಗೋದಿಲ್ಲ ಸಂಶೋಧನೆ, ಗುರುಗಳು ಹೇಳಿದ ಮೇಲೆ ಆಗ್ತದೆ. ತತ್ ತ್ವಮಸಿ ಗುರುಗಳು ಹೇಳಿದ್ಲಿ ಹೆಂಗೆ ಸಂಶೋಧನೆ ಮಾಡ್ತೀನಿ? ಗುರುಗಳು ತತ್ಪದದ ಅರ್ಥವನ್ನು ಹೇಳ್ಬೇಕು, ತ್ವಂ ಪದದ ಅರ್ಥವನ್ನು ಹೇಳ್ಬೇಕು, ಅಸಿ ಪದದ ಅರ್ಥವನ್ನು ಹೇಳ್ಬೇಕು. ಆಗ ಅದಕ್ಕೆ ಅಖಂಡ ಚೈತನ್ಯ ಅಂತ ಅವ್ರು ಹೇಳ್ತಾರೆ. ಅಖಂಡ ಚೈತನ್ಯ ಅಂತ ಹೇಳಿದ ಮೇಲೆ ಇವಾಗ ಅಖಂಡ ಚೈತನ್ಯ ಅಂತ ಜ್ಞಾನ ಏನೋ ಬಂತು, ಅದುವೇ ನಾನು ಹೌದು ಅಲ್ಲೋ ಅಂತ ತಿಳಿದುಕೊಳ್ಳುವುದಕ್ಕಾಗಿ ಮಧ್ಯದಲ್ಲಿ ಗ್ಯಾಪ್ ಆಗ್ತದೆ. ಆ ಗ್ಯಾಪದಲ್ಲಿ ಸಂಶಯ ಬರ್ತದೆ. ಸಂಶಯ ನಿವಾರಣೆಗಾಗಿ ತತ್ಪದದ ಅರ್ಥದ ಸಂಶೋಧನೆ ಮಾಡು, ತ್ವಂ ಪದದ ಅರ್ಥದ ಸಂಶೋಧನೆ ಮಾಡು ಅಂತ ಶಾಸ್ತ್ರಕಾರ ಬರೆದಿದ್ದಾರೆ. ಹೀಗೆ ಗುರು ವಚನ ಪರಮಾರ್ಥಕ್ಕೆ ಮೋಕ್ಷಗತಿ ಹೇತು, ಬ್ರಹ್ಮಜ್ಞಾನಕ್ಕೆ ಕಾರಣ. ಆದರೆ ನಿನ್ನ ಅನುಭವದಿಂದಲೇ ನೀನು ನಿನ್ನನ್ನು ಕಂಡುಕೊಳ್ಳಬೇಕಲ್ಲದೆ ಗುರು ವಚನದಿಂದ ನಿನ್ನನ್ನು ನಿನಗೆ ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ. ಮತ್ತೇನೋ ತೊಡಕು ಹಾಕ್ಯಾರ ಅಂದ್ಗಿಂದೀರಿ. ಆ ಬ್ರಹ್ಮವೇ ನೀನು ಅಂತ ಹೇಳಿದ್ರು, ಸಂಶಯ ಬರಕ್ಕೆ ಜಾಗ ತೋರಿಸೀನಿ. ಆ ಬ್ರಹ್ಮವೇ ನಾನು ಅನ್ನುವುದು ನಿನ್ನ ಅನುಭವಕ್ಕೆ ವೇದ್ಯವೋ ಅಥವಾ ಗುರುಗಳ ವಚನದಿಂದ ವೇದ್ಯವೋ? ಯಾರಿಂದ ವೇದ್ಯ ಹೇಳ್ರಿ? ಸ್ವಾನುಭೂತೇಕ ಮಾನಾಯ, ನಿನ್ನ ಅನುಭವವೇ ಅಲ್ಲಿ ಕೊನೆಗೆ ಪ್ರಮಾಣ. ಗುರುಗಳ ವಚನ ದಾರಿ ತೋರಿಸೋದು ಅಷ್ಟೇ ರೀ ಮಾರಾಯ, ಕೈ ಕಂಬಿದ್ದ ಹಾಗೆ ದಾರಿ ತೋರಿಸೋದು ಅಷ್ಟೇ ಕೆಲಸ. ಗುರುಗಳು ನಮ್ಮನ್ನು ಎತ್ಕೊಂಡು ಹೋಗಿ ಅಲ್ಲಿ ಕೊಂಡಿಸೋದಿಲ್ಲ. ಭ್ರಾಂತಿ ತಪ್ಪು ತಿಳುವಳಿಕೆ ಬಂದಂಗಾಗೈತಿ, ಅದು ಹೋಗ್ಬೇಕಾದ್ರೆ ಅಷ್ಟು ಗಲಾಟೆ ಐತಿ ನೋಡ್ರಿ.
ಹೀಗೆಲ್ಲ ಇದರಲ್ಲಿ ತುಂಬಿದ್ದಾರೆ. ನೋಡೋಣ ಇನ್ನೂ ಏನೇನು ಬರ್ತದ. ಇದು ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಲ್ಲಿಗೆ ಬಂದ್ಬಿಡೋಣ. ಈಗ ಗುರುವಚನವೇ ಪುರಾಣ ಆಗಮ, ಗುರುವಚನವೇ ಸಕಲಾರ್ಥ ಸಿದ್ಧಿಗಳು ಹಾಗೂ ಗುರುವಚನವೇ ಮೋಕ್ಷಗತಿ ಹೇತು. ಈ ನುಡಿ ಮುಗಿತು. ಗುರುವಚನವೇ ಮೋಕ್ಷಗತಿ ಹೇತು. ಇಲ್ಲಿವರೆಗೆ ಏನು ಹೇಳಿದ್ರು? ಗುರುವಚನವಿಲ್ಲದೆ ಯಾವುದರ ಸಿದ್ಧಿಯೂ ಆಗುವುದಿಲ್ಲ ಅಂತ ಹೇಳಿದರು. ಕೊನೆಗೆ ನಿನ್ನ ಅನುಭವವೇ ಪ್ರಮಾಣ. ಕೊನೆಗೆ ಇದು ಕೊನೆಯದು. ಗುರುಗಳು ಇಲ್ಲಿವರೆಗೆ ಏನೇನು ಹೇಳಬೇಕು ಎಲ್ಲ ಹೇಳಿದ್ರು. ಕೊನೆಗೆ ನಿನ್ನ ಅನುಭವವೇ ಪ್ರಮಾಣ. ಅದರಿಂದೆ ವೇದ ಪುರಾಣ ಆಗಮ ಸ್ಮೃತಿ ಪದ ಸಿದ್ಧಿಗಳ ಬೇರೆ ಅರಸದೆ ಸುದತಿ ಸದ್ಗುರು ವಾಕ್ಯವನೇ ನಂಬು. ನೀನು ಅತಿ ಮುದದಿಂದ ಬಹು ಬುದ್ಧಿಗಳನ್ನು ಇಕ್ಕಿ. ಇಲ್ಲೊಂದು ಮಾತು ಹೇಳಿದರು, ಪುರಾಣ ಓದ್ಬೇಕು ಆಗಮ ಓದ್ಬೇಕಂತ ಎಲ್ಲ ಹೇಳಿ ಆಯಿತು. ಇಲ್ಲಿ ಮೈತ್ರಿ ಉತ್ತಮ ಜಿಜ್ಞಾಸು. ಮೈತ್ರಿ ಉತ್ತಮ ಜಿಜ್ಞಾಸು. ಅದಕ್ಕೆ ಗುರುವಚನವೇ ಪುರಾಣ, ಗುರುವಚನವೇ ಇತಿಹಾಸ, ಗುರುವಚನವೇ ಆಗಮ ಅಂತ ಯಾರು ಹೇಳಿರು ಅಂದ್ರೆ ಮಂದ ಮಧ್ಯಮ ಜಿಜ್ಞಾಸುಗಳಿಗೆ ಹೇಳಿದರು. ಮೈತ್ರಿಗೆ ಅಂತಾರ, ಹೇಳಿದ ಮಾತ್ರಕ್ಕೆ ಮತ್ತೆ ನೀ ಆ ಕಡೆ ವಾದ್ಗಿದಿ, ಗುರುವಚನವನ್ನು ನಂಬು. ಶ್ರದ್ಧೆ ಬೇಕಾದ ಹೇಳ್ತಾನಲ್ಲ ಕೊನೆಗೆ, ಶ್ರದ್ಧೆ ಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ನಮ್ಮನ್ನ ಮುಂದಿಟ್ಟುಕೊಂಡು ಹೇಳಿದ ಮಾತುಗಳನ್ನು ಮೈತ್ರಿಗೆ ಹೊಂದಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ನಮ್ಮ ಪ್ರತಿನಿಧಿಯಾಗಿ ಕೇಳ್ತಾ ಇದ್ದಾಳಷ್ಟೇ. ಹೀಗಾಗಿ ಸಂಶಯ ಬರಲಿಕ್ಕೆ ಅವಕಾಶ ಇದೆ ಅನ್ನೋದು ಮೈತ್ರಿಗೆ ಅಂತ ಅರ್ಥ ಮಾಡಬೇಡ್ರಿ. ಮಂದ ಮಧ್ಯಮ ಜಿಜ್ಞಾಸುವರಿಗೆ ಸಂಶಯ ಬರಲಿಕ್ಕೆ ಅಂತ ಅರ್ಥ ಮಾಡಬೇಕು. ಆಕೆಗೆ ಹಿಂದೆ ಜ್ಞಾನ ಆಗದೆ ಹೋಗಿದ್ರೆ ಮೈತ್ರೇಯಿಗೆ ಪ್ರಶ್ನೆ ಮಾಡುವ ಅಧಿಕಾರ ಏನಿತ್ತು ಆಕೆಗೆ? ಆಕೆ ಶುದ್ಧಾಂತಕರಣಿ, ಎಲ್ಲ ತ್ಯಾಗ ಮಾಡಿದ್ದಾಳೆ. ಆರಂಭದಲ್ಲಿ ಹೇಳಿಬಿಟ್ಟಿದ್ದಾರೆ ಅದನ್ನು. ಸರ್ವವನ್ನೂ ತ್ಯಾಗ ಮಾಡಿದ್ದಾಳೆ ಆಕೆ, ಏನೂ ಇಟ್ಕೊಂಡಿಲ್ಲ. ಎಲ್ಲ ಆಕೆಗೆ ಕೊಟ್ಟು ಬಿಡ್ರಿ, ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ. ಇಂತಹ ಉತ್ತಮ ಜಿಜ್ಞಾಸುವಾಗಿರುವ ಮೈತ್ರೇಯಿ ನಮ್ಮ ನಿಮ್ಮೆಲ್ಲರ ಸಲುವಾಗಿ ಮತ್ತೆ 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 ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಹೇಳುವ ಪ್ರಸಂಗ ಯಾಜ್ಞವಲ್ಕ್ಯರು ವಿಸ್ತಾರವಾಗಿ ಹೇಳಿಕೊಂಡು ಬಂದಿದ್ದಾರೆ ಅಂತ ಇಲ್ಲಿ ಅಂಗೀಕಾರ ಮಾಡಿದರೆ ಬಹಳಷ್ಟು ಯೋಗ್ಯ ಆಗುವಂಥದ್ದು. ಇದನ್ನು ಅಂಗೀಕಾರ ಮಾಡಬೇಕು. ಮುಂದೆ ನೋಡಿ ಓದಿಬಿಡ್ತೇನೆ, ನೋಡೋಣ. ಅದರಿಂದ ವೇದ ಪುರಾಣ ಆಗಮ ಸ್ಮೃತಿ ಅಂದರೆ ಇವೆಲ್ಲ ಗುರುವಚನವೇ. ಪದ ಸಿದ್ಧಿಗಳ ಅಂದ್ರೆ ಆ ಪುರಾಣದಿಂದ ಏನು ಸಿದ್ಧಿ ಆಗ್ತದೆ, ಆಗಮದಿಂದ ಏನು ಸಿದ್ಧಿ ಆಗ್ತದೆ, ಸ್ಮೃತಿ ಗ್ರಂಥಗಳಿಂದ ಏನು ಸಿದ್ಧಿ ಆಗ್ತದೆ, ಇದನ್ನು ಬೇರೆ ಅರಸದೆ. ಬೇರೆ ಅರಸದೆ ಅಂದ್ರೆ ಗುರುಗಳ ವಚನವನ್ನು ಬಿಟ್ಟು ಬೇರೆ ಕಡೆ ಹೋಗದೆ ಅಂತ. ಬೇರೆ ಕಡೆ ಹೋಗಿ ಹುಡುಕದೆ. ಸುದತಿ ಸುದತಿ ಸುಂದರವಾದ ದಂತ ಪಂಕ್ತಿಯುಳ್ಳವಳೆ. ದಯಾಗಲ್ಲಿದ್ದು ಎಲ್ಲೋ ಗೊತ್ತಿಲ್ಲ, 60 ವರ್ಷ ಆಗಿ ಹೋಗ್ಯಾವ. ಸುದತಿ ಅಂತಾರೆ. ಸುದತಿ ಯೋಗ್ಯವಾದದ್ದನ್ನು ಭಕ್ಷಿಸುವವಳೆ. ಹಿಂಗಂದ್ರೆ ಏನು ಮತ್ತೆ ಮಾಂಸಾಹಾರಿಗಳಿದ್ರೆ ಅಲ್ಲ, ಆತ್ಮತತ್ವ ವಿಚಾರಕವಾಗಿಯೇ ಚರ್ವಿತ ಚರವನವನ್ನು ಮಾಡುವ ಯೋಗ್ಯತೆಯುಳ್ಳವಳೆ ಅಂತ ಅರ್ಥ ಮಾಡೋಣ ಸುದತಿ ಅನ್ನೋದಕ್ಕೆ. ಅಲ್ಲಿರೋ ಶಬ್ದಾರ್ಥ ಶಕ್ಯಾರ್ಥ ಸುಂದರವಾದ ದಂತ ಪಂಕ್ತಿ ಉಳ್ಳವಳೆ, ಇದು ಶಕ್ಯಾರ್ಥ. ಆದರೆ ಲಕ್ಷ್ಯಾರ್ಥ ಮಾಡೋನು ಆತ್ಮಚಿಂತನದಲ್ಲಿಯೇ ಮತ್ತೆ ಮತ್ತೆ ಹಿಂದೆ ಹೇಳ್ಕೊಂತ ಬಂದವರು ಕೇಳ್ಕೊಂತ ಬಂದರು. ಚರ್ವನ ಮಾಡುವಂತಹ ಸಾಮರ್ಥ್ಯ ಉಳ್ಳಂತಹ ಎಲೆ ಮೈತ್ರಿ ಸುದತಿ ಸದ್ಗುರು ವಾಕ್ಯವನ್ನೇ ನಂಬು. ನೀನು ಅತಿ ಮುತದಿಂದ, ನೀನು ಅತ್ಯಂತ ಪ್ರೇಮದಿಂದ ಸದ್ಗುರುಗಳ ವಾಕ್ಯವನ್ನು ನಂಬು. ಬಹು ಬುದ್ಧಿಗಳನ್ನು ಇಕ್ಕಿ ಅಂತ ಮೊದಲು ತಗೋಬೇಕದನ್ನು. ಬೇರೆ ಬೇರೆ ಬುದ್ಧಿಗಳನ್ನು ಕಟ್ಟಿ ಹೋಗಿ ಒಂದು ಕಡೆ, ಇಕ್ಕಿ ಅಂದ್ರೆ ಕಟ್ಟಿ ಹೋಗಿ ಒಂದು ಕಡೆ, ಆ ಕಡೆ ಹೋಗಬೇಡ. ಗುರುವಿನ ವಾಕ್ಯವನ್ನು ನಂಬಿದರೆ ಅದರಲ್ಲಿ ಎಲ್ಲ ಇದೆ. ಪುರಾಣ ಇದೆ, ಆಗಮ ಇದೆ, ಇತಿಹಾಸ ಇದೆ, ಶ್ರುತಿ ಇದೆ, ವೇದ ಇದೆ, ಸ್ಮೃತಿ ಇದೆ, ಎಲ್ಲವೂ ಗುರುಗಳ ವಾಕ್ಯದಲ್ಲಿದೆ. ಗುರುಗಳ ವಾಕ್ಯವನ್ನು ನಂಬು ಅಂತ ಉತ್ತಮ ಜಿಜ್ಞಾಸುವಿಗೆ ಅನ್ವಯ ಆಗ್ತದೆ ಇದು. ಮಂದ ಮಧ್ಯಮ ಜಿಜ್ಞಾಸುಗಳಿಗೆ ಮೊದಲೇ ವ್ಯಾಖ್ಯಾನ ಮಾಡಿದಂತೆ ಪುರಾಣಾದಿಗಳನ್ನು ಅಧ್ಯಯನ ಮಾಡಿಕೊಂಡು ಬಂದರೆ ಅಧ್ಯಾತ್ಮಶಾಸ್ತ್ರ ಸುಲಭ ಆಗುತ್ತದೆ. ಉಪನಿಷತ್ತುಗಳಲ್ಲಿ ಬರುವಂತಹ ಮಂತ್ರಗಳ ಅರ್ಥವು ಸುಲಭವಾಗಿ ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ ಅನ್ನುವುದನ್ನು ಹೇಳುತ್ತಾ
ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿಯನ್ನು ಬಯಸೋಣ. ಮುಂದಿನ ಪ್ರವಚನ ಮತ್ತ ಸಾಯಂಕಾಲ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.